ಓಂ ಜಾತವೇದಸೆ ಸರ್ವಾಮ ಸೋಮಮರಾತೀತೋ ನಿದಹಾತಿ ವೇದಾಃ ಸನಃ ಪರ್ಷದತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಸರಸಜನಲೀಂ ಸರೋಜಹಸ್ತೇದಬಲತರಾಗುಂ ಶಗಂಧಮಾಲ್ಯಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭೋ ಅನುಭೂತಿಕರಿ ಪ್ರಸೀದ ಭಕ್ಷ್ಯಂ ವಿಷ್ಣುಪತ್ನೈ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಕೇಂ ದೇವಿ ನಮಾಮ್ಯಚ್ಯುತವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಗಂಗಾಯ ನಮಃ ಯಮುನಾಯ ನಮಃ ಸರಸ್ವತ್ಯೈ ನಮಃ ಓಂ ನರ್ಮದಾಯ ನಮಃ ಓಂ ಕಾವೇರಿ ನಮಃ ಮಹಾಲಕ್ಷ್ಮೀ ನಮಃ ಓಂ ಗಂಗಾದಿಸಕಲತೀರ್ಥಾಯ ನಮಃ ಬ್ರಾಹ್ಮ್ಯೇ ನಮಃ ಮಾಹೇಶ್ವರ್ಯೇ ನಮಃ ಕೌಮಾರ್ಯೇ ನಮಃ ವೈಷ್ಣವ್ಯೇ ನಮಃ ವಾರಾಹ್ಯೇ ನಮಃ ಇಂದ್ರಾಣ್ಯೇ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಮಹಾಕಾಳಿ ಮಹಾಲಕ್ಷ್ಮೀ ನಮಃ ಸಿದ್ಧಲಕ್ಷ್ಮೀ ನಮಃ ಮೋಕ್ಷಲಕ್ಷ್ಮೀ ನಮಃ ಜಯಲಕ್ಷ್ಮೀ ನಮಃ ಸರಸ್ವತ್ಯೇ ನಮಃ ಮಾತಾ ಚ ಅನ್ನಪೂರ್ಣಾಂಬಿಕಾಯೇ ನಮೋ ನಮಃ. ವಿಶ್ವವಸುನಾಮ ಸಂವತ್ಸರದ ಕೃಷ್ಣ ಪಕ್ಷದ ಪ್ರಾರಂಭದ ದಿನ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡತಕ್ಕಂಥ ದಿನ. ಹಾಗೆ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾರ್ಮಾಮಿ. ಹನುಮನ ಪ್ರಾರ್ಥನೆ ಮಾಡಿ, ಹನುಮನ ಪ್ರಾರ್ಥನೆ, ಹನುಮನ ಆರಾಧನೆ. ಶುಭ ಮಂಗಳವಾರ ಬಂತು ಅಂದರೆ ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಹನುಮನ ಕ್ಷೇತ್ರಕ್ಕೆ ಬಂದು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಆ ದಿನದ ಕಾಯಕಕ್ಕೆ ಅಂದರೆ ನಾವು ಮಾಡುವಂಥ ಕೆಲಸ ಕಾರ್ಯಕ್ಕೆ ನಿನ್ನ ಅನುಗ್ರಹವನ್ನು ದಯಪಾಲಿಸಪ್ಪ ಅಂತ ಹೇಳಿ ಹನುಮನ ಪ್ರಾರ್ಥನೆ ಮಾಡಿದ್ರೆ ಎಂತಹ ಅಸಾಧ್ಯವಾದ್ದಾದರೂ ಅವತ್ತು ಸಾಧನೆ ಮಾಡಿಕೊಳ್ಬೋದು. ಮಂಗಳವಾರ ಮತ್ತು ಶನಿವಾರದಲ್ಲಿ ಹನುಮನ ಆರಾಧನೆ ಅಷ್ಟು ಅದ್ಭುತವಾಗಿದೆ ಅಂತ ಶಾಸ್ತ್ರಗಳು ಸಾರಿ ಸಾರಿ ಹೇಳುತ್ತೆ. ಎಷ್ಟೇ ಆದರೂ ಹನುಮ ನಿಷ್ಠೆಯಲ್ಲೂ ಜೊತೆಗೆ ಒಂದು ಆಜ್ಞೆಯಲ್ಲೂ ಅಥವಾ ಒಂದು ಪ್ರತಿಜ್ಞೆಯಲ್ಲೂ ಸಹಿತ ಹನುಮನ ಪಾತ್ರ ಬಹಳ ದೊಡ್ಡದಾಗಿದೆ. ಹನುಮ ಭಾಳ ವಿಶೇಷವಾಗಿರ್ತಕ್ಕಂತಹ ಗುಣವುಳ್ಳಂಥವನು. ಹನುಮ ಕರ್ನಾಟಕದಲ್ಲಿ ಹುಟ್ಟಿದಂಥವನು. ಹನುಮ ಕಿಷ್ಕಿಂದೆ ಎಂಬತಕ್ಕಂಥ ಪುಟ್ಟದಾದಂಥ ಒಂದು ಗ್ರಾಮದಲ್ಲಿದ್ದಂಥವನು. ಏನೇ ಆದರೂ ಹನುಮ ಆತನ ಒಂದು ನಡವಳಿಕೆ, ಸ್ವಾಮಿ ಭಕ್ತಿ, ಅಂಜಲಿಬದ್ಧನಾಗಿ ನಿಲ್ಲುವಂತಹದ್ದು, ಇದೆಲ್ಲವೂ ಸಹಿತ ಹನುಮನಲ್ಲಿದ್ದಂತಹ ಒಂದು ದೊಡ್ಡ ಗುಣ. ಹನುಮ ತನಗೆ ಗೊತ್ತಿದ್ದಂಥದ್ದು ಒಂದೇ, ಅದು ರಾಮನಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮ ಒಂದೇ ಹನುಮನಲ್ಲಿದ್ದಂಥದ್ದು. ಹನುಮನ ರೋಮ ರೋಮದಲ್ಲೂ ರಾಮನಾಮ ಅಡಗಿತ್ತು. ಅದಕ್ಕೆ ಯಾರೊಬ್ಬರಾದರೂ ಸಹಿತ ಹನುಮನ ಮುಂದೆ ನಿಂತು ಹನುಮನ ಹೊಗಳಬೇಕಾದ್ದಿಲ್ಲ, ಹನುಮನ ಹೆಸರು ಹೇಳಬೇಕಾದ್ದಿಲ್ಲ, ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಹೆಸರು ಹೇಳಬೇಕಾದ್ದಿಲ್ಲ. ಹನುಮನ ಮುಂದೆ ನಿಂತು ರಾಮನಾಮವನ್ನು ಜಪಿಸಬೇಕು. ಹನುಮನ ಸಾನ್ನಿಧ್ಯಕ್ಕೆ ಬಂದಾಗಲೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮ ಮಂತ್ರವನ್ನು ಯಾರು ಪಠನೆ ಮಾಡ್ತಿರ್ತಾರೋ ಅವ್ರ ಕಡೆ ತಿರುಗಿ ನಿಂತುಕೊಳ್ತಾರಂತೆ ಹನುಮ. ಅಂತಹ ರಾಮಭಕ್ತಿ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹೀಗೆ ಒಂದು ಕಡೆ ಪಾತ್ರಗಳಲ್ಲಿ ಹೇಳ್ಬೋದು, ಹನುಮ ವಿಶೇಷವಾಗಿರ್ತಕ್ಕಂಥ ಗುಣವುಳ್ಳಂಥವನು. ಸಮುದ್ರವನ್ನು ಹಾರ್ತಕ್ಕಂಥವನು. ಎಷ್ಟೇ ಯೋಜನೆಗಳ ದೂರದಲ್ಲಿರ್ತಕ್ಕಂಥ ಸಮುದ್ರದ ದಾರಿಯಾದರೂ ಅದನ್ನು ಪರಿಕ್ರಮಿಸುವಂಥ ಶಕ್ತಿ ಹನುಮನಗಲ್ದಿರ ಮತ್ತೆ ಯಾರಿಗೂ ಇರಲಿಲ್ಲ. ಆದರೆ ಯಾವಾಗ ಸೀತೆ ರಾವಣಾಸುರನ ಆ ಕಪಿಮುಷ್ಟಿಯಲ್ಲಿದ್ದಲೋ, ಆ ಕಪಿಮುಷ್ಟಿಯಲ್ಲಿ ರಾವಣಾಸುರನ ಒಂದು ಸರಹದ್ದಲ್ಲಿದ್ದಂಥ ಸೀತಾಮಾತೆಯನ್ನು ರಾಮ ಹೇಳಿದಂತಹದ್ದು ಹನುಮನಿಗೆ ಜವಾಬ್ದಾರಿ ಕೊಡ್ತಾನೆ. ಹೋಗಿ ನಿನ್ನ ತಾಯಿ ಸೀತೆಯನ್ನು ನೋಡ್ಕೊಂಡು ಬಾ ಅಂತ. ಸೀತೆಯನ್ನು ನೋಡಿ ಬಾ ಅಂತ ಹೇಳಿದಾಗ, ನನ್ನ ಕೈಲಿ ಸಾಧ್ಯವಾ, ಈ ಸಮುದ್ರವನ್ನು ದಾಟಲಿಕ್ಕೆ ಸಾಧ್ಯವಾ ಅಂತ ಒಮ್ಮೆ ಆಲೋಚನೆ ಮಾಡ್ತಾರೆ. ಆದರೆ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಕಪಿ ವಾನರ ಸೈನ್ಯ ಎಲ್ಲರೂ ಹೇಳ್ತಾರೆ, ನಿನ್ನಲ್ಲಿ ಅಭೂತಪೂರ್ವವಾದಂಥ ಒಂದು ಶಕ್ತಿ ಇದೆ, ಜೊತೆಗೆ ಪ್ರಭು ಶ್ರೀ ರಾಮಚಂದ್ರ ನಿನಗೇ ಆಜ್ಞೆ ಮಾಡಿರೋದ್ರಿಂದ ಈ ಕಾಯಕ ನೀನಲ್ದಿರ ಮತ್ತೆ ಯಾರೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ತನ್ನೊಳಗಿರುವಂಥ ಶಕ್ತಿ ರಾಮ ಹೇಳಿದ್ದಾನಲ್ಲ, ಆ ರಾಮಭಕ್ತಿ, ನಾನು ರಾಮನ ಆರಾಧನೆ ಮಾಡುವಂಥವನು ಅಂಥೇಳಿ ಶ್ರೀರಾಮ 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 ರಾಮ 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 ಅಂಥೇಳಿ ಆ ರಾಮಚಂದ್ರನ ಆರಾಧನೆ ಮಾಡ್ತಾ ಸಮುದ್ರವನ್ನು ಹಾರ್ತಾನೆ. ಸಮುದ್ರವನ್ನು ಹಾರಿ ತಾಯಿ ಸೀತಾಮಾತೆಯ ಮುಂದೆ ನಿಲ್ತಾನೆ. ಅಲ್ಲಿವರೆಗೂ ಒಂದು ಧರಣೆ ನೀರಾಗಲಿ ಒಂದಿಷ್ಟು ಆಹಾರವನ್ನಾಗಲಿ ಸ್ವೀಕರಿಸೋದಿಲ್ಲ. ತಾಯಿ ಸೀತೆಯನ್ನು ನೋಡ್ತಾನೆ. ಸೀತಾಮಾತೆಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಅಮ್ಮ, ನಿನ್ನ ದರ್ಶನ ಆಯಿತು, ನಾನು ಬಂದದ್ದು ನಿನ್ನ ದರ್ಶನಕ್ಕೋಸ್ಕರ. ನಿನ್ನ ದರ್ಶನ ಆಯಿತು, ನೀನಿಲ್ಲಿರ್ತಕ್ಕಂಥ ಸುದ್ದಿಯನ್ನು ಪ್ರಭು ಶ್ರೀರಾಮಚಂದ್ರನಿಗೆ ನಾನು ಮುಟ್ಟಿಸಬೇಕಾಗಿದೆ, ನಾನು ತಿಳಿಸ್ತೀನಿ. ಆದರೆ
2 ದಿವಸ ಆಯ್ತಮ್ಮ ನಾನು ಊಟ ಮಾಡಿ, 2 ದಿವಸ ಆಗಿದೆ ನಾನು ನನ್ನ ಆಹಾರವನ್ನು ತೆಗೆದುಕೊಂಡು, 2 ದಿವಸ ಆಗಿದೆ ಒಂದು ಉದ್ಧರಣ ತೀರ್ಥವನ್ನು ತೆಗೆದುಕೊಂಡು, ಇನ್ನು ಸುತ್ತಮುತ್ತಿರ್ತಕ್ಕಂಥ ಪ್ರಾಂತ್ಯದಲ್ಲಿರ್ತಕ್ಕಂಥ ಈ ವನದಲ್ಲಿ ನಾನು ಹೋಗಿ ಸಮೃದ್ಧಿಯಾದಂಥ ಪ್ರಸಾದವನ್ನು ನಾನು ಸ್ವೀಕರಿಸ್ತೇನಮ್ಮ, ಇದಕ್ಕೆ ನಿನ್ನ ಆಶೀರ್ವಾದ ಬೇಕಮ್ಮ ಅಂತಾನೆ. ಆಗ ಸೀತಾಮಾತೆ ಹೇಳ್ತಾಳೆ, ನೀನು ಬಂದಿರತಕ್ಕಂಥದ್ದು ಈ ರಾಕ್ಷಸರ ಒಂದು ಕುಟೀರದಲ್ಲಿದೆಯಾ. ಸುತ್ತಮುತ್ತ ಎಲ್ಲೆಂದೆಲ್ಲಿ ನೋಡೋ ಸಹಿತ ರಾಕ್ಷಸರು, ಅವರು ಕಣ್ಣು ತಪ್ಪಿಸಿ ನೀನು ಇಲ್ಲಿ ಓಡಾಡೋದೇ ಬಹಳ ಕಷ್ಟ. ಅಮ್ಮ ಪರವಾಗಿಲ್ಲ, ನಾನು ಸಮುದ್ರವನ್ನು ದಾಟಿ ಈ ದಟ್ಟವಾದಂಥ ಅರಣ್ಯಕ್ಕೆ ಬಂದು ಇಲ್ಲಿ ನೀನಿರುವ ಸಾನ್ನಿಧ್ಯದಲ್ಲಿ ನಿನ್ನ ಆಶೀರ್ವಾದದಲ್ಲಿ ನಾನಿದ್ದೇನೆ. ಹಾಗಿದ್ದ ಮೇಲೆ ನನ್ನನ್ನು ಯಾರು ಏನು ಮಾಡ್ತಾರಮ್ಮ? ನೀನು ಅಂದರೆ ನಾನು ಆಹಾರ ಹೊಟ್ಟೆ ತುಂಬಿಸ್ಕೊಂಡು ಬರ್ತೇನೆ. ಯಾಕೆಂದರೆ ನಿನ್ನನ್ನು ನೋಡುವ ತನಕ ನಾನೊಂದು ಉದ್ಧರಣೆ ತೀರ್ಥವನ್ನಾಗಲಿ ಒಂದಿಷ್ಟು ಆಹಾರವನ್ನಾಗಲಿ ಹಣ್ಣು ಹಂಪಲುಗಳನ್ನಾಗಲಿ ನಾನು ತಿನ್ನಬಾರದು ಎಂಬತಕ್ಕಂಥ ಶಪಥ ನಾನು ಮಾಡಿದ್ದೆ. ಅದಕ್ಕಾಗಿ ಈಗ ನನ್ನ ಕಾಯಕ ಜವಾಬ್ದಾರಿ ಮುಗಿದಿದೆ. ನನ್ನ ಪ್ರಭು ಶ್ರೀರಾಮಚಂದ್ರ ನನಗೆ ಕೊಟ್ಟಂಥ ಜವಾಬ್ದಾರಿ ಕಾಯಕವನ್ನು ನಾನು ನನ್ನ ಕಣ್ತುಂಬ ನೋಡಿದ್ದೇನೆ. ಇನ್ನು ಈ ಒಂದು ಸುದ್ದಿಯನ್ನು ರಾಮದೇವರಿಗೆ ಒಪ್ಪಿಸಬೇಕಾಗಿದೆ. ಅದರ ಮಧ್ಯದಲ್ಲಿ ಈ ಜೀವಕ್ಕೆ ಒಂದಷ್ಟು ಶಕ್ತಿ ಬೇಕಲ್ಲಮ್ಮ, ಅದಕ್ಕಾಗಿ ನಿನ್ನ ಅನುಗ್ರಹ ಕೊಡು ತಾಯಿ ಅಂತ ಹೇಳ್ತಾರೆ. ಆದರೂ ಸುತ್ತಮುತ್ತಿರ್ತಕ್ಕಂತಹದ್ದು ಹನುಮ, ಭಾಳಷ್ಟು ರಾಕ್ಷಸರಿದ್ದಾರೆ, ನಿನಗೇನಾದರೂ ತೊಂದರೆ ಕೊಡಬಹುದು. ನಿನಗೆ ತೊಂದರೆ ಕೊಟ್ಟರೆ ಅದನ್ನು ನೋಡೋ ಶಕ್ತಿ ನನಗಿಲ್ಲ. ಆದರೆ ಯಾರ ಕೈಲೂ ಸಿಗದಂಥ ರೀತಿಯಲ್ಲಿ ನಾನು ಆಹಾರ ತಗೋ ಅಂದಾಗ, ಅಮ್ಮ ನಾನು ಜಾಸ್ತಿ ಹೋಗಲ್ಲ, 1-2-3 ಮರಗಳು ಮಾತ್ರ, 1-2-3 ಮರಗಳಲ್ಲಿರ್ತಕ್ಕಂಥ ಹಣ್ಣುಗಳು ನಾನು ತಗೊಳ್ಳುವಂಥವು. ನಾನು ತಳಗಿ ಬಿದ್ದ ಹಣ್ಣನ್ನು ಮುಟ್ಟೋದಿಲ್ಲ. ಮರದಲ್ಲಿರ್ತಕ್ಕಂಥ ಒಂದೊಂದು ಹಣ್ಣಿನ ಒಂದೊಂದು ರುಚಿಯನ್ನು ಕಂಡು ಎಷ್ಟು ಬೇಕೋ ಅಷ್ಟು ಸೌದು ಉಳಿದಿದ್ದನ್ನು ತಳಗೆ ಹಾಕ್ತೇನೆ. ಅದನ್ನು ಬೇಕಾದ್ರೆ ಅವ್ರು ತಿಂದ್ಕೊಳ್ಳಿ, ಆದರೆ ನಾನು ತಿನ್ನಲಿಕ್ಕೆ ಬೇಕಾದ್ದು ನಾನೇ ಸ್ವತಃ ನನ್ನ ಕೈಯಲ್ಲಿ ಕಿತ್ತು ತಿನ್ನಬೇಕಮ್ಮ. ಇದು ನನ್ನ ರಾಮ ನನಗೆ ಹೇಳಿದಂಥದ್ದು, ಅಂದಿನಿಂದ ಬೆಳೆದು ಬಂದ ದಾರಿ ಇದು, ಮುಂದೆ ನಡೆಯುವಂಥದ್ದು ಇದೇ ತಾಯಿ ಅಂತ ಹೇಳ್ತಾನೆ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಒಂದು ಜವಾಬ್ದಾರಿ ಕಾಯಕವನ್ನು ತೆಗೆದುಕೊಂಡ್ರೆ ಆ ಕಾಯಕ ಆ ಕೆಲಸ ಆಗುವವರೆಗೂ ಅನ್ನ ಆಹಾರ ನೀರನ್ನು ಸಹಿತ ಮುಟ್ಟುವುದಿಲ್ಲ. ಅಂದರೆ ಅಲ್ಲಿ ಶಪಥ ಅಂತಕ್ಕಂಥದ್ದು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ರಾಮಭಕ್ತಿ ಅಂತಲೋ ಅಥವಾ ತನ್ನ ರಾಮ ತನ್ನ ಒಡೆಯ ಕೊಟ್ಟಂಥ ಆಜ್ಞೆ ಏನಿದೆ, ಏನೊಂದು ಮಾತಿದೆ ಆ ಮಾತಿಗೆ ಕಟ್ಟಿ ಬೆಳಬೇಕು ಎಂಬತಕ್ಕಂಥ ಚಿಂತನೆಯಿಂದಲೋ ಒಂದು ವ್ಯವಸ್ಥಿತವಾದಂಥ ರೀತಿ ಅಲ್ಲಿ ಸೇವೆ ಸಲ್ಲತ್ತೆ. ಹೀಗೆ ರಾಮ ಮತ್ತು ಹನುಮ, ಹಾಗೆ ಹನುಮನ ಪ್ರಾರ್ಥನೆ ಮಂಗಳವಾರದಂದು ಮಾಡಿದಾಗ, ಮಂಗಳವಾರ ಅಂದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತಕ್ಕಂಥದ್ದು. ಅಸಾಧ್ಯಕಂ ಸಾಧಕಂ ಸ್ವಾಮಿನ್, ಯಾವುದು ಅಸಾಧ್ಯ ಆಗುತ್ತೆ, ಯಾವುದು ಆಗೋದಿಲ್ಲ, ಯಾವುದು ಬಹಳ ದೂರ ಇರುತ್ತೆ, ಯಾವುದರಿಂದ ನಾವು ದೂರ ಆಗ್ತಾ ಇದ್ದೀವಿ ಅನಿಸುತ್ತೆ, ಆಗ ಹನುಮನ ಪಾದವನ್ನು ಗಟ್ಟಿಯಾಗಿ ಹಿಡಿ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಹನುಮನಿಗೆ ರಕ್ತಚಂದನ, ಕೆಂಪು ವರ್ಣದ ಕುಂಕುಮ, ಕೆಂಪು ವರ್ಣದ ಕುಂಕುಮ ಗಂಧದಲ್ಲಿ ಹಾಕಿ ಕೆಂಪು ಗಂಧವನ್ನಾಗಿ ತಯಾರು ಮಾಡಿಕೊಂಡು ಒಂದು ಹನುಮನ ಒಂದು ಭಾವಚಿತ್ರ ಫೋಟೋವನ್ನು ತೆಗೆದುಕೊಂಡು ಹನುಮನ ಬಾಲಕ್ಕೆ 21 ಬಾರಿ ಹನುಮನ ಬಾಲಕ್ಕೆ ಗಂಧವನ್ನು ಇಟ್ಟಿದ್ದೆ ಆದರೆ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬೋದು, ಎಂತಹ ಕಷ್ಟಕರವಾದ್ದನ್ನು ಮಂಜಿನಗಡ್ಡೆ ಥರ ಕರಗಿಸ್ಕೊಳ್ಬೋದು, ಎಂತಹ ಸಮಯದಲ್ಲಿ ಬರ್ತಕ್ಕಂತಹ ನೋವಿನ ಕ್ಷಣಗಳನ್ನು ದೂರ ಮಾಡಿಕೊಳ್ಬೋದು. ಅಂತಹ ಅದ್ಭುತವಾದಂತಹ ಒಂದು ವಿಶೇಷವಾದಂತಹ ರಾಮತಾರಕ ಹವನ, ರಾಮತಾರಕ ಸೇವೆ, ಶ್ರೀರಾಮಚಂದ್ರನ ಆರಾಧನೆ, ಪ್ರಭು ರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ಆರಾಧನೆ, ಇದೆಲ್ಲವೂ ಈ ಶುಭ ಮಂಗಳವಾರದಂದೇ ನಡೆಯಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮ, ಈ ಕಾರ್ಯಕ್ರಮ ಆರೋಗ್ಯಕರವಾದಂತಹ ಬೆಳವಣಿಗೆ. ಪ್ರತಿನಿತ್ಯ ಬೆಳಗಿನ ಶುಭೋದಯಗಳಿಂದ ಪ್ರಾರಂಭ ಆಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೆಚ್ಚಿನ ಯಶಸ್ಸುಂಟಾಗಲಿ ಎಂಬತಕ್ಕಂಥ ಚಿಂತನೆ, ಆರೋಗ್ಯಕರವಾದಂತಹ ಆಲೋಚನೆ ಮಹರ್ಷಿವಾಣಿ ಕಾರ್ಯಕ್ರಮದ. ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡತಕ್ಕಂಥ ತಾಯಂದಿರು, ಅಣ್ಣ ತಮ್ಮಂದಿರು, ವಿದ್ಯಾರ್ಥಿಗಳು, ವಯಸ್ಸಾಗಿರ್ತಕ್ಕಂಥ ವೃದ್ಧರು, ಹಾಗೆ ಹಿರಿಯರು ಎಲ್ಲರಿಗೂ ಸಹಿತ ಅನುಕೂಲವಾಗಿರಲಿಕ್ಕಂತ ಬೇಕಾಗಿರ್ತಕ್ಕಂಥದ್ದು ಆಯಾ ಕಾಲಕ್ಕೆ ಸಂಬಂಧಪಡ್ತಕ್ಕಂಥ ಮಾಹಿತಿಗಳನ್ನು ಅಥವಾ ವಿಚಾರಗಳನ್ನು ನಿಮ್ಮ ಮುಂದಿಡುವಂಥ ಕಾಯಕ ನಮ್ಮ ಈ ಕಾರ್ಯಕ್ರಮ ನಿರಂತರ ನಡೆಸ್ಕೊಂಡು ಬಂದಿದೆ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮ ಇನ್ನೇನು ಆಗೋಯಿಗೋ ಅಂದರೆ ದಿನ ಉರುಳುತ್ತಾ 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 ಶ್ರಾವಣನೂ ಎದುರಾಗಿಬಿಡುತ್ತೆ. ಶ್ರಾವಣ ಮಾಸ ಬಂದರೆ ಅದು ಬಹಳ ವಿಶೇಷ. ಆದರೆ ಇದೆಲ್ಲ ಮಾಸಗಳಲ್ಲಿ ಬರ್ತಕ್ಕಂಥ ಅನುಷ್ಠಾನ. ಆದರೆ ಇದೇ ನಾಳೆ ಬರ್ತಕ್ಕಂಥ 15ನೇ ತಾರೀಕು, 15ರಂದು ಗುರು ಇರ್ತಕ್ಕಂಥ ಆಸ್ಥಾನ. ಯಾವಾಗ ಜಾತಕಗಳಲ್ಲಿ ಈ ಪ್ರಸ್ತುತ ಇತ್ತೀಚಿನ ದಿನಗಳಲ್ಲಾಗ್ತಿರ್ತಕ್ಕಂತಹ ಅವಘಡಗಳು ಒಂದಷ್ಟು ಇದೆಯಲ್ಲ, ಒಂದಷ್ಟು ರಾಶಿಗಳು ಸಂಪೂರ್ಣ ನೆಲಕ್ಕೆ ಕುಸಿದಿದ್ದಿರಲ್ಲ, ಒಂದಷ್ಟು ರಾಶಿಗಳಿಗೆ ಬೆಳಕೆ ಕಾಣದಂಥ ರೀತಿಯಲ್ಲಿದ್ದಿರಲ್ಲ, ಸಾಕಪ್ಪ ಈ ಜೀವನ, ಯಾತಕ್ಕಾಗಿ ನಾವು ಬದುಕಬೇಕಪ್ಪ ಅನ್ನತಕ್ಕಂಥ ಮನಸ್ಥಿತಿ ಅಷ್ಟು ನೋವನ್ನು ಹೊತ್ಕೊಳ್ತಾ ಇದ್ದೀರಲ್ಲ, ತಿನ್ನಲಿಕ್ಕೆ ಅನ್ನ ಕೊರತೆ ಇಲ್ಲ, ಹಾಕ್ಕೊಳ್ಳಿಕ್ಕೆ ಬಟ್ಟೆ ಕೊರತೆ ಇಲ್ಲ, ಇರ್ತಕ್ಕಂಥ ಅಧಿಕಾರ ಚೆನ್ನಾಗಿದೆ, ಆದರೆ ಒಳ ಮನಸ್ಸಲ್ಲಿರ್ತಕ್ಕಂಥ ನೋವು ಯಾರೊಬ್ಬರದ್ಲಿಗೆ ಹೇಳಲಿಕ್ಕಾಗತ್ತೆ?
ಒಳಗಡೆ ಇರ್ತಕ್ಕಂಥ ನೋವನ್ನ ಮತ್ತೊಬ್ಬರಲ್ಲಿ ಹೇಳಲಿಕ್ಕಾಗೋದಿಲ್ಲ. ನಗೋರ ಮುಂದೆ ನಗ್ತಾ ಇರಬೇಕು, ಓಡೋರ ಮುಂದೆ ಓಡ್ತಾ ಇರಬೇಕು. ಆ ಓಡೋದು ನಗೋದು ನಡೀತಾ ಇದೆ, ಆದರೆ ಒಳಗಡೆ ನಂದು ಅಂತ ಒಂದು ಮನಸ್ಸಿದೆಯಲ್ಲ, ಆ ಮನಸ್ಸಿನ ಮೇಲೆ ಬಿದ್ದಂಥ ಗದಾಪ್ರಹಾರ ಅದು ಕಡಿಮೆ ಆಗೋದು ಯಾವಾಗ? ಅದಕ್ಕಾಗಿ ನಾಳೆ ಬೆಳಗಿನ ಸೂರ್ಯೋದಯ, ನಾಳಿದ್ದಿನ ಸೂರ್ಯೋದಯ, ನಾಳೆ ಬೆಳಗ್ಗೆ ಸೂರ್ಯೋದಯ ಆಗ್ತಾ ಇದ್ದ ಹಾಗೆ ನಿಮ್ಮ ಮನಸ್ಸಲ್ಲಿ ಒಂದು ಧೈರ್ಯ ಬರುತ್ತೆ. ನಾಳಿದ್ದು ಸೂರ್ಯೋದಯ ಆಗ್ತಿದ್ದ ಹಾಗೆ ನಿಮ್ಮ ಜೀವನದ ಕಷ್ಟ ನಿಧಾನಕ್ಕೆ ಕರಗಕ್ಕೆ ಶುರುವಾಗುತ್ತೆ. ಅಂತಹ ಅದ್ಭುತವಾದಂತಹ ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೆ 15ನೇ ತಾರೀಕು ಒಂದಷ್ಟು ರಾಶಿಗಳಿಗೆ ಅದೃಷ್ಟ ಎಂಬತಕ್ಕಂಥದ್ದಿದೆ. ಆದರೆ 15ನೇ ತಾರೀಕು ನೀವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು, ಅದರಲ್ಲೂ ಪ್ರತ್ಯೇಕವಾಗಿ ಒಂದಿಷ್ಟು ರಾಶಿಗಳಂತಿದೆ. ಆ ರಾಶಿಗಳವರಾಗಿರಲಿ ಯಾರೊಬ್ಬರಿಗಾದರೂ ಜಾತಕದಲ್ಲಿ ಗುರುವಿನ ಅನುಗ್ರಹ ಬೇಕೇ ಬೇಕು. ಗುರುವಿನ ಅನುಗ್ರಹ ಬೇಕು, ಗುರುಬಲ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು. ಅದಕ್ಕಾಗಿ ಎಲ್ಲರೂ 15ನೇ ತಾರೀಕು ಗುರುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ, ಗುರುಗಳನ್ನು ಆರಾಧನೆ ಮಾಡ್ತಾ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸ್ತಾ, ನಿಮ್ಮ ಪ್ರಾಂತ್ಯಕ್ಕೆ ಸಮೀಪದಲ್ಲಿರ್ತಕ್ಕಂತಹ ಎಲ್ಲಾದರೂ ಗುರು ಪರಂಪರೆ ಇರ್ತಕ್ಕಂಥ ಗುರುಗಳ ಸಾನ್ನಿಧ್ಯ, ಜಗದ್ಗುರುಗಳಾದಂತಹ ಆದಿಶಂಕರರು, ಶಂಕರ ಮಧ್ವ ರಾಮಾನುಜಾಚಾರ್ಯರು, ಅಥವಾ ನಿಮ್ಮ ಧರ್ಮದ ಗುರುಗಳು, ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು, ದತ್ತಾತ್ರೇಯರು, ಅಥವಾ ಅವಧೂತ ಪರಂಪರೆನೋ, ಒಟ್ಟಾರೆ ಆ ಗುರು ಎಂಬತಕ್ಕಂಥ ಪದಕ್ಕೆ ಯಾರು ಅರ್ಹರಾಗಿದ್ದಾರಲ್ಲ ಅಂತಹವರ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕಾದ್ದು ಇದೇ ಬರ್ತಕ್ಕಂಥ 15ನೇ ತಾರೀಕು. 15ನೇ ತಾರೀಕು ಗುರು ಪ್ರಾರ್ಥನೆ ಮಾಡೋದ್ರಿಂದ, ಗುರುಗಳ ಆರಾಧನೆ ಮಾಡೋದ್ರಿಂದ, ಗುರು ಪಾದಕಾ ಸೇವೆ ಮಾಡೋದ್ರಿಂದ, ಗುರುಗಳ ಆಸ್ಥಾನದಲ್ಲಿ ಒಂದಿಷ್ಟು ಅನ್ನಪ್ರಸಾದವನ್ನು ತಾವು ಸ್ವೀಕರಿಸೋದ್ರಿಂದ ಶೀಘ್ರವಾಗಿ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಂತಹ ಫಲಾಫಲಗಳಿಗೆ ತುಂಬ ಸಮೀಪದಲ್ಲಿ ಇನ್ನೇನು ನಾಳೆ ಸೂರ್ಯೋದಯ, ನಾಳಿದ್ದಿನ ಸೂರ್ಯೋದಯ. ಯಾಕೆಂದರೆ ಅಷ್ಟು ನೋವು ಒಂದಷ್ಟು ರಾಶಿಗಳವರು ಕಣ್ಣೀರು ಹಾಕ್ತಾ ಇದ್ದಾರೆ. ಎಲ್ಲ ಸವಲತ್ತಿದೆ, ಎಲ್ಲ ಸಂಭ್ರಮ ಇದೆ, ಆದರೆ ಅದು ಅನುಭವಿಸೋಕ್ಕಿಲ್ವಲ್ಲ. ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ, ಕೊಟ್ಟಿರ್ತಕ್ಕಂಥವ್ರನ್ನ ಹೇಗೆ ಅದನ್ನು ಸ್ವಾಗತಿಸಬೇಕು ಅದರ ಅರಿವಿಲ್ಲ. ಇಲ್ಲಿ ನಾನು ನಂದು ಎಂಬತಕ್ಕಂಥದ್ದು ಅಥವಾ ಯಾವುದೋ ಒಂದು ಮಾಯೆ ಅಥವಾ ಯಾವುದೋ ಒಂದು ಕಿರಣ ಮುಖದಕ್ಕೆ ಅಡ್ಡ ಬಂದು ನಿಂತಾಗ ಮುಂದೆ ಇರತಕ್ಕಂಥ ಸ್ವಚ್ಛಂದವಾದಂಥ ಪ್ರದೇಶ ಕಣ್ಣು ಕಾಣದಿರಾಗಬಹುದು. ಅಂತಹ ಪರಿಸ್ಥಿತಿನಲ್ಲಿ ಗುರು ಪ್ರಾರ್ಥನೆ ಬೇಕು. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹೀಗೆ ಗುರು ಪ್ರಾರ್ಥನೆ ಇರಲಿ. ಇನ್ನು ಇವತ್ತಿನ ಕಾಯಕದಲ್ಲಿ ಏನೆಲ್ಲ ಇದೆ ವಿಶೇಷ ಅದನ್ನು ತಿಳ್ಕೊಳ್ಳೋಣ. ಆದರೆ ಅದರ ಮಧ್ಯದಲ್ಲಿ ಬಹಳ ಮುಖ್ಯವಾಗಿ ನಮ್ಮೊಂದಿಗೆ ಪ್ರಯಾಣಿಸ್ತಿರ್ತಕ್ಕಂಥ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಪೂಜಾ ಸಾನ್ನಿಧ್ಯಗಳಲ್ಲಿ, ದೇವರ ಸಾನ್ನಿಧ್ಯಗಳಲ್ಲಿ, ಯಾವುದೇ ಜಾತ್ರೆ, ಜನ್ಮೋತ್ಸವ, ರಥೋತ್ಸವಗಳಲ್ಲಿ ಅಥವಾ ಯಾವುದಾದ್ರು ಒಂದು ದೇವಾಲಯಕ್ಕೆ ಬಂದಾಗ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯನ್ನು ನೀವು ತಂದು ಅಲ್ಲಿ ದೇವರ ಸಾನ್ನಿಧ್ಯಕ್ಕೆ ಒಂದು ಕೊಟ್ಟರೆ, ಆ ದೇವರ ಸಾನ್ನಿಧ್ಯದಲ್ಲಿ ಇಂತಹದ್ದೊಂದು ಧೂಪವನ್ನು ಅಲ್ಲಿ ಹಚ್ಚಿದ್ದೇ ಆದರೆ ಆ ಪರಿಸರ, ಆ ಪ್ರಾಂತ್ಯ ಸುಗಂಧ ಭರಿತವಾಗಿರುತ್ತೆ. ಜೊತೆಗೆ ದೇವರ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದಂಥ ಭಕ್ತಿ ಪ್ರಧಾನವಾದಂಥ ಕಾಯಕ ಅದಾಗುತ್ತೆ. ಅದಕ್ಕಾಗಿ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಅದು ಭಾಳಷ್ಟು ಹೆಸರಿರ್ತಕ್ಕಂಥದ್ದು. ಇನ್ನು ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ಡಿವೈನ್ ಸ್ಟಾರ್ ಪೆಂಡೆಂಟ್ ಅಂತಕ್ಕಂಥದ್ದು ಅದ್ಭುತವಾದಂತಹ ಇದೊಂದು ಪೆಂಡೆಂಟ್, ಇದೊಂದು ರತ್ನ ಅಂತಲೇ ಹೇಳ್ಬೋದು. ಇಂತಹ ಅದ್ಭುತವಾದಂತಹ ರತ್ನ ಯಾರು ಧರಿಸಿದ್ರೂ ಅವರಲ್ಲಿರ್ತಕ್ಕಂತಹ ನೆಗೆಟಿವಿಟಿ ದೂರ ಆಗುತ್ತೆ, ಒಂದು ಹೆಚ್ಚಿನ ಆಕರ್ಷಣೆ ಆಗುತ್ತೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಮಾಡುವ ಕಾಯಕ ಧೈರ್ಯದಿಂದ ಮಾಡ್ಬೋದು. ಕೆಲವ್ರಿಗೆ ಏನಾಗುತ್ತೆ, ಭಗವಂತ ಎಲ್ಲವನ್ನೂ ಕೊಟ್ಟಿರ್ತಾನೆ, ಆದರೆ ಧೈರ್ಯ ಇರಲ್ಲ. ಜೊತೆಗೆ ಈ ಕಣ್ಣಂತಕ್ಕಂತಹದ್ದು, ಈ ಕಣ್ಣಿಗೆ ಕಲ್ಲು ಕರಗುತ್ತೆ ಅಂತ ಹೇಳ್ತಾರೆ. ಅಂತಹ ದೃಷ್ಟಿದೋಷಕ್ಕೆ ಒಳಗಾದರೆ ವ್ಯಕ್ತಿ ತಾನು ಹಾಕುವ ಹೆಜ್ಜೆನೆಲ್ಲ ಅಭಿವೃದ್ಧಿ ಇರಲ್ಲ. ಆದರೆ ಅಂತಹ ದೃಷ್ಟಿದೋಷವನ್ನು ದೂರ ಮಾಡುವ ಶಕ್ತಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ಗೆ ಇದೆ. ಅಂತಹ ಅದ್ಭುತವಾದಂಥ ರತ್ನ ಎಲ್ಲರೂ ಧರಿಸುವಂಥದ್ದಾಗಲಿ. ಇನ್ನು ಸುದರ್ಶನ್ ಸಿಲ್ಕ್. ಸುದರ್ಶನ್ ಸಿಲ್ಕ್ ಎಂಬತಕ್ಕಂಥದ್ದು ಈಗಾಗಲೇ ಸುದರ್ಶನ್ ಸಿಲ್ಕಲ್ಲಿ ಏನೆಲ್ಲ ಸಿಗ್ಬೋದು ಎಂಬತಕ್ಕಂಥದ್ದನ್ನು ನಾವು ಸಾರಿ ಹೇಳಿದ್ದೇವೆ. ಆದರೂ ಸುದರ್ಶನ್ ಸಿಲ್ಕ್ ನಿಮ್ಮ ಮನೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಒಳ್ಳೆ ಸುಂದರವಾದಂತಹ ವಸ್ತ್ರಗಳನ್ನು ತೆಗೆದುಕೊಂಡು ಬನ್ನಿ. ಒಳ್ಳೆಯದಾಗಲಿ, ಶುಭವಾಗಿ. ಇನ್ನು ಸದ್ಗುರು ಆಯುರ್ವೇದ. ಸದ್ಗುರು ಆಯುರ್ವೇದ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಕಡಿಮೆ ಬೆಲೆಯಲ್ಲಿ ಆರೋಗ್ಯಕರವಾದಂಥ ಚೆನ್ನಾಗಿರ್ತಕ್ಕಂಥ ನಿಮ್ಮ ತಲೆ ಕೂದಲಿಗೆ ಬೇಕಾಗಿರ್ತಕ್ಕಂಥ ಶಾಂಪೂ ಮತ್ತು ಕಂಡೀಷನರ್ ಇದು ಸದ್ಗುರು ಆಯುರ್ವೇದಿಕಲ್ಲಿದೆ. ಇನ್ನು ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅಂತೂ ಬಹಳ ವಿಶೇಷವಾದಂಥ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಸೇವೆ ಮೆಚ್ಚುವಂತಹದ್ದು. ಮಲ್ಲಿಕಾರ್ಜುನ ಟ್ರಾವೆಲ್ಸಲ್ಲಿ ಕಾಶಿ ಯಾತ್ರೆ ಮಾಡ್ತೀರಾ, ಅಯೋಧ್ಯ ನೋಡ್ತೀರಾ, ಶ್ರೀರಾಮಚಂದ್ರನ ನೋಡಬೇಕಾ, ಅಥವಾ ಪೂರಿ ಜಗನ್ನಾಥನ ನೋಡಬೇಕಾ, ಅಥವಾ ಸುತ್ತಮುತ್ತಿರ್ತಕ್ಕಂಥ ಸುಂದರವಾದ ಪ್ರಕೃತಿ ಮಡಿಲಲ್ಲಿರ್ತಕ್ಕಂಥ ಪರಿಸರವನ್ನು ನೋಡಬೇಕಾ, ಆ ಪ್ರಕೃತಿಯಲ್ಲಿರ್ತಕ್ಕಂಥ ವಿಶೇಷತೆಗಳನ್ನು ಅರ್ಥಕೊಳ್ಬೇಕಾ,
ಇದೆಲ್ಲದರ ಬಗ್ಗೆ ಮಾಹಿತಿ, ಆರೋಗ್ಯಕರವಾದಂಥ ಊಟ, ಒಳ್ಳೆ ವಸತಿ ಇದೆಲ್ಲವೂ ಸಿಗಬೇಕಾದ್ರೆ ಮಲ್ಲಿಕಾರ್ಜುನ ಟ್ರಾವೆಲ್ಸನ್ನು ಒಮ್ಮೆ ಭೇಟಿ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಲ್ಕ್ ಮಾರ್ಕ್, ಯಾರಿಗೂ ಗೊತ್ತಿಲ್ಲ ಈ ಸಿಲ್ಕ್ ಮಾರ್ಕ್, ಎಲ್ಲರಿಗೂ ಗೊತ್ತಾಗೋಯ್ತು. ಹೆಣ್ಣು ಮಕ್ಕಳು ಹಿಂದೆ ಏನು ಮಾಡ್ತಿದ್ರಿ, ತಾವು ಕೂಡಿಟ್ಟಂಥ ಹಣವನ್ನು ಹೋಗ್ತಿದ್ರಿ, ಒಂದು ಸೀರೆ ತೊಗೊಳ್ತಿದ್ರಿ, ಬರ್ತಿದ್ರಿ. ಆ ಸೀರೆ ಹೆಣ್ಮಕ್ಳು ಕೆಲವ್ರ ಗುಣ ಏನು ಗೊತ್ತಾ, ಹೊಸ ಸೀರೆನ ಉಡೋದೇ ಇಲ್ಲ. ತುಂಬ ಜನ ಹೆಣ್ಮಕ್ಳು ಮಾಡೋ ತಪ್ಪಿದು. ಸೀರೆ ತರ್ತೀರಿ, ಬಣ್ಣ ಬಣ್ಣದ ಸೀರೆ ತರ್ತೀರಿ, ಅದರ ಅಂಚು, ಅದರ ಡಿಸೈನು, ಅದರ ಬಾರ್ಡರು ಎಲ್ಲವೂ ಭಾಳ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿರ್ತಕ್ಕಂಥ ಸ್ಯಾರಿ ತರ್ತೀರಿ, ಕಣ್ತುಂಬ ನೋಡ್ತೀರಿ, ತೋಣಪೆಟ್ಟಿಗೆಯಲ್ಲಿ ಮುಚ್ಚಿಡ್ತೀರಿ. ಅದು ಅಲ್ಲೇ ಕುಳಿತಾ ಇರಬೇಕದು. ಸೀರೆ ಹೊಸದು ನಿಮ್ಮ ಹತ್ರ ಇದೆ, ಯಾರೇ ಕೇಳಿ, ಅಯ್ಯೋ ಆ ಸೀರೆ ನನ್ನ ಹತ್ರ ಇದೆ, ಮೊನ್ನೆ ತಾನೇ ತೊಗೊಂಡೆ ನಾನು, ತುಂಬ ಚೆನ್ನಾಗಿದೆ, ಎಲ್ಲವೂ ಹೇಳ್ತೀರಿ, ಮೈ ಮೇಲೆ ಉಡಲ್ಲ. ಕೆಲವರಿಗೆ ಸೀರೆ ತಂದು ಕೊಟ್ಟಿರ್ತಕ್ಕಂಥ ಒಳ್ಳೆ ಅಪ್ಪಡವಾದಂಥ ರೇಷ್ಮೆನೋ ಅಥವಾ ಯಾವುದೋ ಒಂದು ಕಣ್ಣಿಗೆ ಬೇಕಾದಂಥ ತುಂಬ ಸುಂದರವಾಗಿರೋ ಸೀರೆ ತರ್ತಿರಲ್ಲ, ಅದು ಪೆಟ್ಟಿಗೆಯಲ್ಲಿರುತ್ತೆ, ಬೀರುವಲ್ಲಿರುತ್ತೆ, ಲಾಕರ್ಲಿ ಇಟ್ಟು ಮಾಡ್ಕೊಳ್ತೀರಿ, ಆದರೆ ಅದನ್ನು ಮೈ ಮೇಲೆ ಉಡಲ್ಲ. ಮೈ ಮೇಲೆ ಉಟ್ಟರೆ ಹಾಳಾಗುತ್ತಲ್ಲ. ಅಂತಹ ಮನಸ್ಥಿತಿ ಸ್ವಲ್ಪ ಜನಕ್ಕೆ. ಅದನ್ನು ಬಿಡಿ. ಇವತ್ತು ನಾವಿದ್ದೀವಿ, ಓಡಾಡ್ತಾ ಇದ್ದೀವಿ, ಲಕ್ಷಣವಾಗಿ ದೇವರು ಕೊಟ್ಟಿದ್ದನ್ನು ವಸ್ತ್ರವಾಗಲಿ ಯಾವುದೇ ಆಗಲಿ ಹಾಕ್ಕೋಬೇಕು. ಅಂತಹದ್ರಲ್ಲಿ ಸಿಲ್ಕ್ ಮಾರ್ಕ್ ಇರ್ತಕ್ಕಂಥ ಸೀರೆಯನ್ನು ನೀವು ತಂದು ಅದನ್ನು ಪ್ರತಿನಿತ್ಯವೋ ವಾರಕ್ಕೊಮ್ಮೆಯೋ ಲಕ್ಷಣವಾಗಿ ಉಡ್ರಿ. ಯಾಕೆಂದರೆ ಕೂಡಿಟ್ಟಿದ್ದು ಯಾವತ್ತೂ ನಿಮ್ಮದಲ್ಲ, ಬಚ್ಚಿಟ್ಟಿದ್ದು ನಿಮ್ಮದಲ್ಲ. ಇವತ್ತು ನೀವೇನು ಅನುಭವಿಸಿದಿರಿ, ಏನು ನೋಡ್ತಾ ಇದ್ದೀರಿ, ಏನು ಸಿದ್ಧಿಪಡಿಸ್ಕೊಂಡ್ರಿ, ಎಷ್ಟು ಆನಂದವಾಗಿದ್ದೀರಿ, ಇವತ್ತಿಗೆ ಮಾತ್ರ. ಹಾಗಾಗಿ ಸಿಲ್ಕ್ ಮಾರ್ಕ್ ಸ್ಯಾರಿಯನ್ನು ತಗೊಳ್ಳಿ. ಅದೃಷ್ಟ ನಿಮ್ಮದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರತಿನಿತ್ಯದಲ್ಲೂ ಒಂದೊಂದು ವಿಶೇಷತೆ ಇದ್ದೇ ಇರುತ್ತೆ, ಒಂದೊಂದು ತರಹ ಆಧಾರಗಳಿರುತ್ತೆ, ಅದಕ್ಕೆ ಸಂಬಂಧಪಡ್ತಕ್ಕಂಥ ಅನುಷ್ಠಾನಗಳಿರುತ್ತೆ. ಹಾಗೆ ಇವತ್ತು ಮಂಗಳವಾರ ಮಾಧ್ಯಾಹ್ನಿಕ ರಾಹುಕಾಲ ಸನ್ನಿವೇಶದಲ್ಲಿ ನೋಡಿ, ನೀವೆಲ್ಲರೂ ಸಹಿತ ತಿಳ್ಕೊಳ್ಳೋದೇನಪ್ಪ ಅಂದರೆ, ಎಲ್ಲೇ ಶಾಸ್ತ್ರ ಅಥವಾ ಏನೋ ಒಂದು ಕಷ್ಟ ಅಂತಂದಾಗ ನಾವು ತಿಳ್ಕೊಳ್ಳೋದು ಹೇಗಿದೆ, ನಮ್ಮ ಗುರು ಶನಿ ಹೇಗಿದೆ ನೋಡ್ರಪ್ಪ ಅಂತ ಹೇಳ್ತಾರೆ. ಸಾಮಾನ್ಯ ಜ್ಯೋತಿಷರ ಬಳಿಗೆ ಬಂದು ಕೇಳುವಂಥ ಮೊದಲನೇ ಮಾತು, ನನ್ನ ಜಾತಕಕ್ಕೆ ಗುರು ಮತ್ತು ಶನಿ ಎಲ್ಲಿದೆ ನೋಡಿ ಅಂತ. ಅಂದರೆ ಕಷ್ಟ ಅಂತ ಬಂದರೆ ಅದು ಶನಿಯಿಂದ, ಒಳ್ಳೆಯದು ಅಂತ ಆಗಬೇಕಾದ್ರೆ ಅದು ಗುರುವಿನಿಂದ. ಅಲ್ಲಿಗೆ ಬೇರೆ ಯಾವ ಗ್ರಹಗಳೇ ಇಲ್ವಾ? ಬೇರೆ ಯಾವ ಗ್ರಹಗಳಿಂದ ನಿಮಗೆ ಕಷ್ಟ ಅನಿಸೋದಿಲ್ವಾ? ಅಥವಾ ಬೇರೆ ಯಾವ ಗ್ರಹಗಳು ನಿಮ್ಮ ದೃಷ್ಟಿಯಲ್ಲಿ ಇಲ್ವಾ? ಆದರೆ ಬೇರೆ ಗ್ರಹಗಳಲ್ಲೂ ಸಹಿತ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳು ಅಷ್ಟಿಷ್ಟಲ್ಲ, ಅಷ್ಟು ಸಮಸ್ಯೆಗಳನ್ನು ಹೊತ್ತರುತ್ತೆ, ಅಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಹಾಗಾಗಿ ಯಾವ್ಯಾವ ರಾಶಿಗಳಿಗೆ ಏನೆಲ್ಲ ಫಲಾಫಲಗಳನ್ನು ತಿಳ್ಕೊಳ್ಬೇಕಾದ್ರೆ, ಯಾವ್ಯಾವ ಗ್ರಹಗಳು ಯಾವ ಮನೆ ನೋಡುವಾಗ, ಯಾವ ಮನೆಯಿಂದ ಮುಂದಿನ ಮನೆಯಲ್ಲಿ ಏನಾಗ್ತಾ ಇರುತ್ತೆ, ಆ ಮುಂದಿನ ಮನೆಯಲ್ಲಿ ಆಗುವಂಥ ಸಮಸ್ಯೆಗಳೇನು ಅದನ್ನು ತಿಳ್ಕೊಳ್ಬೇಕಾದ್ರೆ ಅಲ್ಲಿ ಆದಷ್ಟು ಪಂಚಾಂಗ ರೀತಿಯಲ್ಲಿ ಗೊತ್ತಾಗುವಂಥದ್ದು. ಪಂಚಾಂಗ ಎಂಬತಕ್ಕಂಥದ್ದು ಅವತ್ತಿನ ತಿಥಿವಾರ ನಕ್ಷತ್ರ ನೋಡುವಂಥದ್ದೇ ಕರೆಕ್ಟು. ಆದರೂ ಅವತ್ತಿನ ನಕ್ಷತ್ರ ಇರುತ್ತಲ್ಲ, ಆ ನಕ್ಷತ್ರ ಮತ್ತು ಆ ರಾಶಿಗೆ ಸಂಬಂಧಪಟ್ಟ ಹಾಗೆ ಆ ರಾಶಿಯಲ್ಲಿ ಯಾವ ಗ್ರಹಗಳಿರುತ್ತೆ, ಯಾವ ಗ್ರಹದ ದೃಷ್ಟಿ ಆ ರಾಶಿ ಮೇಲಿರುತ್ತೆ, ಅಲ್ಲಿಂದ ಬೇರೆ ಬೇರೆ ರಾಶಿಗಳ ಫಲಾಫಲಗಳೇನು ಅಂತ ತಿಳ್ಕೊಳ್ಳುವಂಥದ್ದು ಅದು ಚಂದ್ರನಿಂದ ಮಾತ್ರ ಸಾಧ್ಯ ರಾಶಿಫಲ ತಿಳ್ಕೊಳ್ಳಿಕ್ಕೆ. ಹಾಗಾಗಿ ಇವತ್ತು ಏನೆಲ್ಲ ಫಲಾಫಲಗಳಿದೆ, ಅದರಲ್ಲೂ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ನಿನ್ನೆ ಅಷ್ಟೇ ಹುಣ್ಣಿಮೆ ಆಯಿತು. ನಿನ್ನೆ ಬಹಳ ಅದ್ಧೂರಿತವಾದಂಥ ರಥೋತ್ಸವಗಳು, ಪೂಜೆಗಳು ಬಹಳ ವಿಶೇಷವಾಗಿ ನಡೀತು. ನಿನ್ನೆ ಶ್ರೀ ಕ್ಷೇತ್ರ ಗಡದಿಂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಅದು ಹೆಸರುವಾಸಿ. ಯಾಕೆಂದರೆ ಜಯಮೇಜಯ ಮಹಾರಾಜ ತಾನು ಸರ್ಪದ ದೋಷದಿಂದ ವಿಮುಕ್ತಿಗೊಳ್ಳಲಿಕ್ಕೋಸ್ಕರ ಕಟ್ಟಿಸಿದಂಥ ಅದ್ಭುತವಾದಂತಹ ವಿಶೇಷವಾದಂಥ ಒಂದು ದೇವಾಲಯ. ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನ ಸಾನ್ನಿಧ್ಯ ಗಡದಿಮಲ್ಲಿರ್ತಕ್ಕಂಥದ್ದು. ಆ ಗಡದಿಂ ದೇವಸ್ಥಾನದಲ್ಲಿರ್ತಕ್ಕಂತಹ ದೇವರು ಮತ್ತು ಆ ದೇವಸ್ಥಾನದ ಪರಾಂಗಣ ಜೊತೆಗೆ ದೇವಸ್ಥಾನದ ಮುಂದೆ ಇರತಕ್ಕಂಥ ರಾಜಗೋಪುರ, ಆ ರಾಜಗೋಪುರವನ್ನು ತಲೆ ಎತ್ತಿ ನೋಡಬೇಕು, ಅಷ್ಟು ವೈಭವಪೂರಿತವಾಗಿರ್ತಕ್ಕಂಥದ್ದು. ಹಾಗೆ ರಥ ಸಹಿತ ಅಷ್ಟೇ ಅದ್ಭುತವಾಗಿತ್ತು. ನಿನ್ನೆ ನಾನು ಸಂಧ್ಯಾ ಕಾಲದಲ್ಲಿ ಸ್ವಾಮಿನ ದರ್ಶನಕ್ಕೆ ಹೊರಟಿದ್ದೆ. ಹಾಗೆ ನಿನ್ನೆ ಹುಣ್ಣಿಮೆ ಆದ್ದರಿಂದ ಸಾಕಷ್ಟು ಕಡೆ ಪೂಜೆ ಪುನಸ್ಕಾರಗಳು, ನಮ್ಮ ಆಶ್ರಮದಲ್ಲೂ ಸಹಿತ ಒಂದು ಸೇವೆ ಎಲ್ಲ ಕಡೆಯೂ ಚೆನ್ನಾಗಿ ನಡೀತು. ಆಶ್ರಮದಲ್ಲೂ ಪೂಜೆ ನಡೀತು. ಆದರೆ ಶುಕ್ಲ ಪಕ್ಷ ಮುಗೀತು. ಇನ್ನು ಶುಕ್ಲ ಪಕ್ಷ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೃಷ್ಣ ಪಕ್ಷ. ಅಂದರೆ 15 ದಿವಸ ಶುಕ್ಲ ಪಕ್ಷ, 15 ದಿವಸ ಕೃಷ್ಣ ಪಕ್ಷ. ಶುಕ್ಲ ಪಕ್ಷದಲ್ಲಿ ಸಂಪೂರ್ಣವಾದಂಥ ಚಂದ್ರನ ಬೆಳಕಿರುತ್ತೆ. ಕೃಷ್ಣ ಪಕ್ಷದಲ್ಲಿ ದಿನೇ ದಿನೇ ಚಂದ್ರನ ಬೆಳಕು ಕಡಿಮೆ ಆಗುತ್ತೆ, ಅಲ್ಲಿ ಕತ್ತಲು ಆವರಿಸ್ತಾ ಹೋಗುತ್ತೆ. ಹಾಗಾಗಿ ಮುಹೂರ್ತ ಭಾಗ ನೋಡೋದಾದರೆ ಮುಹೂರ್ತಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಶುಕ್ಲ ಪಕ್ಷದಲ್ಲಿ ಮುಹೂರ್ತ ಇಡ್ತಾರೆ. ಇನ್ನು ಹಾಗೂ ಈಗ ಬೇಕೇ ಬೇಕು ಮುಹೂರ್ತ ವಿಧಿ ಇಲ್ಲ ಅಂದ ಪಕ್ಷದಲ್ಲಿ ದಶಮಿ ತಿಥಿವರೆಗೂ ಮಾತ್ರ, ಎಲ್ಲಿವರೆಗೂ ದಶಮಿ ಬರುತ್ತೋ ದಶಮಿವರೆಗೂ ಮಾತ್ರ ಮುಹೂರ್ತಗಳನ್ನ ಇಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಲ್ಲಿಗೂ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ಕೃಷ್ಣ ಪಕ್ಷದಲ್ಲಿ
ಅಂದರೆ ಶುಕ್ಲ ಪಕ್ಷದಲ್ಲಿ ಎಲ್ಲವೂ ಸಹಿತ ಶುಭವೇ. ಆದರೆ ಕೃಷ್ಣ ಪಕ್ಷದಲ್ಲಿ ಪ್ರತಿದಿನದ ಆ ಗಳಿಗೆ ವಿಗಳಿಗೆ ಎಲ್ಲವೂ ಸಹಿತ ನೋಡಬೇಕು. ಒಂದು ಮುಹೂರ್ತ ನಿರ್ಣಯ ಮಾಡಬೇಕಾದ್ರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಯಾಕೆಂದರೆ ಆ ಮುಹೂರ್ತದ ಹಿಂದೆ ಸಾಕಷ್ಟು ಸತ್ಯಾಸತ್ಯತೆಗಳಿರುತ್ತೆ, ರಹಸ್ಯಗಳಡಗಿರುತ್ತೆ. ಆ ಕುಟುಂಬದ ಆ ದಂಪತಿಗಳ ಆ ಒಂದು ಕುಟುಂಬದಲ್ಲಿ ನಡೀತಕ್ಕಂಥ ಶುಭ ಕಾರ್ಯದ ವಿಶೇಷತೆ ನಾವಲ್ಲಿ ನೋಡಬೇಕಾಗತ್ತೆ. ಅದಕ್ಕೋಸ್ಕರ ಇದೆಲ್ಲವನ್ನು ನೋಡಬೇಕಾದ್ರೆ ಅಲ್ಲಿ ಪಂಚಾಂಗ ಬಹಳ ಮುಖ್ಯವಾದ ಸ್ಥಾನ ನೋಡುತ್ತೆ. ಪಂಚಾಂಗ ನೋಡಿ, ಪಂಚಾಂಗ ಕರ್ತೃಗಳು, ಪಂಚಾಂಗವನ್ನು ಬರೀತಕ್ಕಂಥವರು ಇವತ್ತು ನಿನ್ನೆ ಈ ಗಣಿತಶಾಸ್ತ್ರವನ್ನು ನಮ್ಗೆ ಬರ್ತಿರ್ತಕ್ಕಲ್ಲ. ಈ ಪಂಚಾಂಗಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಪಂಚಾಂಗವನ್ನು ಬರೀತಕ್ಕಂತಹ ಪಂಚಾಂಗ ಕರ್ತೃಗಳು ಮುಂದೆ ಆಗುವಂಥ ಗ್ರಹಣ, ಮುಂದೆ ಬರುವಂಥ ಅಮಾವಾಸ್ಯೆ, ಮುಂದಿನ ತಿಥಿವಾರ ನಕ್ಷತ್ರ, ಮುಂದಿನ ಹಬ್ಬ ಹರಿದಿನಗಳು ಪ್ರತಿಯೊಂದೂ ಸಹಿತ ಇವತ್ತು ಕೂತು ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಒಂದು ಗ್ರಂಥದಲ್ಲಿ ಒಂದು ವರ್ಷಕ್ಕೆ ಆಗುವಂತಹ ಒಂದು ಕ್ರಮವನ್ನು ನಮಗೆ ತಿಳಿಸ್ಕೊಡ್ತಾರೆ. ಯುಗಾದಿಯಿಂದ ಯುಗಾದಿಗೆ ಬರುವಂತಹದ್ದು ಪಂಚಾಂಗ. ಈ ಯುಗಾದಿ ಪ್ರಾರಂಭ ಆದರೆ ಹೊಸ ವರ್ಷ ಬರುವ ಯುಗಾದಿವರೆಗೂ ಈ ಪಂಚಾಂಗದಲ್ಲಿರ್ತಕ್ಕಂಥ ರಹಸ್ಯಗಳನ್ನು ನಾವು ತಿಳ್ಕೊಳ್ಬೋದು. ಅದಕ್ಕಾಗಿ ಪ್ರತಿಯೊಂದು ಮನೆಗೂ ಒಂದು ಪಂಚಾಂಗ ಇರಲೇಬೇಕು. ಮಕ್ಕಳು ಹುಟ್ಟೋದ್ರಿಂದ ಹಿಡಿದು ಮನೇಲಿ ಏನೋ ಒಂದು ಅಚಾತುರ್ಯ ಆಯಿತು ಅಲ್ಲಿವರೆಗೂ ಎಲ್ಲವನ್ನೂ ಸಹಿತ ಪಂಚಾಂಗದಲ್ಲಿ ನೋಡಬೇಕು. ಯಾವ ಸಮಯ, ಈ ಸಮಯಕ್ಕೆ ಯಾವ ಗ್ರಹಗಳಿದೆ, ಈ ಸಮಯಕ್ಕೆ ಏನು ಮುಹೂರ್ತ ಇದೆ, ಈ ಸಮಯಕ್ಕೆ ಯಾವ ರಾಶಿ ಇದೆ, ಈ ಸಮಯದಲ್ಲಿ ರಾಹುಕಾಲ ಇದೆಯಾ, ಗುಳಿಕಾಲ ಇದೆಯಾ ಅಥವಾ ಯಮಗಂಡ ಕಾಲ ಇದೆಯಾ, ಎಲ್ಲವನ್ನು ನೋಡ್ಬೋದು ಈ ಪಂಚಾಂಗದಲ್ಲಿ. ಅಂತಹ ಅದ್ಭುತವಾದಂಥ ಪಂಚಾಂಗ ಶ್ರವಣವನ್ನು ನಾವು ಸಹಿತ ಈಗ ಮಾಡೋಣ. ಪಂಚಾಂಗದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಅಂಶವೇ ಸರಿ. ಶುಭ ಮಂಗಳವಾರ. ಮನೋಜವಂ ಆರ್ತುದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನವೃತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮ, ರಾಮ, ಕೋದಂಡರಾಮ, ಜಾನಕಿರಾಮ, ಪಟ್ಟಾಭಿರಾಮ, ಶ್ರೀರಾಮ, ಪ್ರಭು ಶ್ರೀ ರಾಮಚಂದ್ರ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡಿ ಶ್ರೀ ವಿಶ್ವವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ 13/5/2025 ಮಂಗಳವಾರ ಪ್ರತಿಪತ್ ವಿಶಾಖ ನಕ್ಷತ್ರ. ಮಂಗಳವಾರ ಪ್ರತಿಪತ್ ವಿಶಾಖ ನಕ್ಷತ್ರವಾದ್ದರಿಂದ ಇವತ್ತು ಯಾರದೆಲ್ಲ ವಿಶಾಖ ನಕ್ಷತ್ರ ಇವತ್ತು ಜನ್ಮ ನಕ್ಷತ್ರ ಆಗಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿರ್ತಕ್ಕಂಥವ್ರು, ಅಥವಾ ಇವತ್ತು ಯಾವುದಾದ್ರು ಒಂದು ದೇವಾಲಯಕ್ಕೆ ಹೋಗಬೇಕು, ಏನಾದ್ರು ಪುಣ್ಯಕ್ಷೇತ್ರಕ್ಕೆ ಕೊಡಬೇಕು, ಏನಾದ್ರು ಒಂದಿಷ್ಟು ಜಪ ತಪ ಅನುಷ್ಠಾನಗಳನ್ನು ಮಾಡಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಇವತ್ತು ಸಂಧ್ಯಾಕಾಲ ಬಹಳ ವಿಶೇಷವಾಗಿದೆ. ಸಂಧ್ಯಾಕಾಲದ ಮುಹೂರ್ತ ಇವತ್ತು ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ. ಹಾಗಾಗಿ ಮುಹೂರ್ತ ಬಲ ಎಂಬತಕ್ಕಂಥದ್ದನ್ನು ನೋಡೋದಾದರೆ ಇವತ್ತು ಸಂಧ್ಯಾಕಾಲ ಅಂದರೆ ರಾಹುಕಾಲ ಮುಗಿದ ಮೇಲೆ ಸಂಧ್ಯಾಕಾಲ ತಾಯಿ ಮಹಾಲಕ್ಷ್ಮಿಗೋ ಅಥವಾ ಪ್ರಭು ಶ್ರೀ ರಾಮಚಂದ್ರನಿಗೋ ಅಥವಾ ಮಹಾವಿಷ್ಣುವಿಗೋ, ಶಿವಂ ಹೃದಯಂ ವಿಷ್ಣು ವಿಷ್ಣು ಹೃದಯ ಶಿವ. ನೆನ್ನೆ ಅದೃಷ್ಟ ನೋಡಿ ನಾನು ನಿಮ್ಮೆಲ್ಲರಿಗೂ ಹೇಳಿದೆ ಶಿವಕೇಶವರನ್ನು ದರ್ಶನ ಮಾಡಿ ಅಂತ. ನಿಮ್ಮೆಲ್ಲರಿಗೂ ಹೇಳಿದೆ, ಆ ಸೌಭಾಗ್ಯ ನನಗೂ ಬಂತು. ಕೆಲವೊಮ್ಮೆ ಈ ಸಾನ್ನಿಧ್ಯದಲ್ಲಿ ಈ ಧರ್ಮಪೀಠದಲ್ಲಿ ಕೂತು ನಾವು ಮಾತಾಡಿದಾಗ ಮಾತು ಹೇಳುವಂಥದ್ದು ಬರೀ ನಿಮಗಷ್ಟೇ ಅಲ್ಲ, ಅದನ್ನು ನಾವು ಅನುಸರಿಸಬೇಕು. ನಿನ್ನೆ ಬೆಂಗಳೂರಿಂದ ಅಂದರೆ ಈ ಬೆಂಗಳೂರಿನ ಹೃದಯ ಮಧ್ಯಭಾಗವೇ ಇಲ್ಲಿಂದ ಬನಶಂಕರಿಗೆ ಒಂದು ಕಾರ್ಯಕ್ರಮಕ್ಕೆ ಅಂತ ಹೊರಟೆ. ಬನಶಂಕರಿಗೆ ಹೊರಟಾಗ ಮಾರ್ಗ ಮಧ್ಯದಲ್ಲಿ KR ರೋಡಲ್ಲಿ ಉಮಾಮಹೇಶ್ವರ ದೇವಸ್ಥಾನ ಅಂದಿನಿಂದ ಇಂದಿನವರೆಗೂ ಪ್ರತಿನಿತ್ಯದ ಸೇವೆ, ಪ್ರತಿನಿತ್ಯದ ಅಲಂಕಾರ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ನೆನೆ ಉಮಾಮಹೇಶ್ವರ ದೇವಸ್ಥಾನದಲ್ಲೂ ರಥೋತ್ಸವ. ನಾನು ಹೋಗಿದ್ದು ಬೇರೆ ಕಾಯಕ, ಆದರೆ ಮಾರ್ಗ ಮಧ್ಯದಲ್ಲಿ ಉಮಾಮಹೇಶ್ವರರ ಸಾನ್ನಿಧ್ಯದ ಆ ಭವ್ಯವಾದಂಥ ಅಲಂಕಾರವನ್ನು ಕಂಡು ಸಡನ್ನಾಗಿ ಒಳಗಡೆ ಹೋಗಿ ಸ್ವಾಮಿನ ದರ್ಶನ ಮಾಡಿದೆ. ಅಲ್ಲಿ ಶಿವದರ್ಶನ ಆಯಿತು, ರಥೋತ್ಸವ ಅಲ್ಲಿ ದರ್ಶನ ಆಯಿತು. ಅಲ್ಲಿಂದ ಶುಭ ಸಂಧ್ಯಾಕಾಲ ಗಡದಿಂ ಲಕ್ಷ್ಮೀ ವೆಂಕಟೇಶ್ವರ, ಬಾಗೇಪಲ್ಲಿ ದಾಟಿ ಮುಂದೆ ಹೊರಟ್ರೆ ಗಡದಿಂ. ಆ ಗಡದಿಮಲ್ಲಿರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ ಅಲ್ಲಿರ್ತಕ್ಕಂಥ ಆ ಪ್ರಭು ಶ್ರೀ ರಾಮಚಂದ್ರನ ವಿಶೇಷವಾದಂಥ, ಅದರಲ್ಲೂ ಜಯಮೇಜಯ ಮಹಾರಾಜ ಕಟ್ಟಿಸಿರ್ತಕ್ಕಂಥ ಪುರಾಣ ಪ್ರಸಿದ್ಧಿ ಇರ್ತಕ್ಕಂತಹ ಆಲಯ ಶ್ರೀನಿವಾಸನ ಆಲಯ. ಜಯಮೇಜಯ ಮಹಾರಾಜರು ಕಟ್ಟಿಸಿರ್ತಕ್ಕಂತಹ ಆಲಯದಲ್ಲಿ ಇದು ಬಹಳಷ್ಟು ಪ್ರಸಿದ್ಧಿ ಇರತಕ್ಕಂಥದ್ದು. ಅಂತಹ ಗಡದಿಂ ಶ್ರೀನಿವಾಸನ ಗಡದಿಂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಅಲ್ಲಿ ಭವ್ಯವಾದಂಥ ರಥೋತ್ಸವ. ಬೆಳಗ್ಗೆ ಶಿವದರ್ಶನ, ಸಂಜೆ ಕೇಶವನ ದರ್ಶನ. ಶಿವಕೇಶವರ ದರ್ಶನ ಇಲ್ಲಿ ಕೂತು ನಾನು ನೀವೆಲ್ಲರೂ ಮಾಡಿ ಅಂತ ನಿಮಗೆ ಹೇಳಿದೆ, ನನಗೂ ಸಹಿತ ಸೌಭಾಗ್ಯ ಸಿಕ್ತು. ಅದಕ್ಕೆ ಆಡುವ ಮಾತು, ಹೇಳುವಂತಹದ್ದು, ಜೊತೆಗೆ ಏನು ಭಗವಂತ ನಮಗೆ ದಯಪಾಲಿಸಿ ಹೇಳಿರ್ತಾನೆ, ಯಾವ ವಿಚಾರವನ್ನು ನಿಮ್ಮ ಮುಂದೆ ಉಣಬಡಿಸಬೇಕು ಹೇಳಬೇಕು ಅಂತಿದೆಯೋ ಅದನ್ನು ನಾವು ಹೇಳಿದಾಗ ಅದು ನಾವು ಸಹಿತ ಅದನ್ನು ಪಾಲನೆ ಮಾಡಿದ್ರೆ ಅದರ ಆನಂದವೇ ಬೇರೆ. ಅಂತಹ ಆನಂದ ನಿನ್ನೆ ನಮಗಾಯಿತು. ಏನೇ ಆದರೂ ಭಗವತ್ ಸಂಕಲ್ಪ, ಭಗವಂತನ ಅನುಗ್ರಹ ಈ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥದ್ದು. ದೇವತಾರಾಧನೆ, ಪೂಜೆ, ಪುರಸ್ಕಾರ, ಜಪ ತಪ, ಆ ಅನ್ಯೋನ್ಯತೆ, ಆ ಬಾಂಧವ್ಯದ ಬದುಕಿದೆಯಲ್ಲ,
ಒಂದು ಕುಟುಂಬದಲ್ಲಿದ್ದರೆ ಎಲ್ಲರಲ್ಲೂ ಸಹಿತ ಬಾಂಧವ್ಯ ಇರಬೇಕು. 4 ಜನ ಇದ್ದು 4 ದಿಕ್ಕು ತಿರ್ಕೊಂಡು ಕೂತ್ಕೊಳ್ಬಾರ್ದು. ಎಲ್ಲರೂ ಒಟ್ಟು ಕೂತ್ಕೊಂಡು ನಡೆಸಿ ಮಾತಾಡುವಂಥದ್ದಾಗಬೇಕು. ಒಂದು ಸಂಸಾರ ಅಂದರೆ ಹಾಗಿರಬೇಕು, ಆ ಒಗ್ಗಟ್ಟಿರಬೇಕು. ನೋಡಿ, ಒಂಟಿ ಇರ್ತಕ್ಕಂಥ ಅವರಿಗೆ 4 ಜನ ಅದನ್ನು ಗದ ಪ್ರಹಾರ ಮಾಡ್ತಾರೆ. ಅದೇ ಒಂದು ಜೇನುಗೂಡಿಗೆ ಯಾರೂ ಕೈ ಹಾಕಲ್ಲ. ಒಂಟಿ ಇರ್ತಕ್ಕಂತಹ ಒಂದು ಪ್ರಾಣಿಗೆ ಕಲ್ಲು ಹೊಡೆದು ಅದಕ್ಕೆ ಡಿಸ್ಟರ್ಬ್ ಮಾಡ್ತಾರೆ, ತೊಂದರೆ ಕೊಡ್ತಾರೆ, ಏನಾದರೂ ಒಂದು ಅದನ್ನು ಅಪಹಾಸ್ಯ ಮಾಡ್ತಾರೆ. ಅದನ್ನು ನೋಡಿ ಅವರು ಅದರ ಸಂತೋಷ ಪಡ್ತಾರೆ. ಅದೇ ಜೇನುಗೂಡಿಗೊಂದು ಕಲ್ಲು ಹೊಡೆದು ಅಲ್ಲಿ 10 ನಿಮಿಷ ನಿಂತ್ಕೊಳ್ಳಿ ನೋಡೋಣ, ಆಗೋದೇ ಇಲ್ಲ. ಯಾವತ್ತೂ ಒಂದು ಕುಟುಂಬದಲ್ಲಿರ್ತಕ್ಕಂಥ ಜನ ಅಂದರೆ ಒಂದು ಜೇನುಗೂಡು ಥರ ಇರಬೇಕು, ಎಲ್ಲರೂ ಒಂದೇ ಕಡೆ ಇರಬೇಕು. ಆಗ ಯಾವ ಕೆಟ್ಟ ಕಣ್ಣು ಈ ಕುಟುಂಬಕ್ಕೆ ಬೀಳೋದಿಲ್ಲ. ಯಾವತ್ತೂ ನಮ್ಮ ಜೇನುಗೂಡಿಂದ ಒಂದು ಹಕ್ಕಿ ಆಚೆ ಹೋಗುತ್ತೋ ಅಥವಾ ಒಬ್ಬರು ಆಚೆ ಹೊರಡಲಿಕ್ಕೆ ನೋಡ್ತಾರೋ ಆಗ ಸಿಕ್ಕದವ್ರಿಗೂ ಸೇರುಂಡೆ ಆಗುತ್ತೆ. ಸಿಕ್ಕದವರು ಆ ಕುಟುಂಬದ ಮೇಲೆ ಕಲ್ಲು ಹಾಕಕ್ಕೆ ಶುರು ಮಾಡ್ತಾರೆ. ಆದಷ್ಟು ಪ್ರತಿಯೊಂದು ಕುಟುಂಬಗಳು ಇದನ್ನೇ ಪಾಲನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹೇಳುವಂಥ ಪ್ರತಿಯೊಂದು ವಿಚಾರಗಳನ್ನು ಅದನ್ನು ಅರಿತು ಅದೇ ಸರಿ ತಪ್ಪುಗಳನ್ನು ತಿದ್ದುಕೊಂಡು ಅದರಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದಷ್ಟು ಉಪಯುಕ್ತವಾದಂಥ ವಿಚಾರವನ್ನು ಎಲ್ಲರೂ ಸಹಿತ ಅಳವಡಿಸ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಇನ್ನು ಪ್ರತಿನಿತ್ಯ ನೀವು ಮಾಡುವಂತಹ ಕಾಯಕದಲ್ಲಿ ನಿಮ್ಮ ಸುತ್ತಮುತ್ತ ಪರಿಸರವನ್ನು ಸಹಿತ ತಾವು ನೋಡ್ಕೊಳ್ಬೇಕು. ಬೆಳಗ್ಗೆ ಎದ್ದು ಹೆಣ್ಣು ಮಕ್ಕಳು ಸಾರಿಸಿ ಗೂಡಿಸಿ ರಂಗೋಲಿನ ಹಾಕಿ ಒಂದು ಲಕ್ಷಣವಾಗಿ ಮನೆಗೊಂಚೂರು ಮನೆ ಪ್ರಧಾನ ದ್ವಾರಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ದೇವರಿಗೊಂದು ನಮಸ್ಕಾರ ಮಾಡಿ ತದನಂತರ ನಿಮ್ಮ ಮುಂದಿನ ಕಾಯಕವನ್ನು ಶುರು ಮಾಡಿದ್ರೆ ಆ ಮನೆ ಯಾವತ್ತೂ ಸಹಿತ ಸಮೃದ್ಧಿ ತನದಲ್ಲಿರುತ್ತೆ. ಹಾಗೆ ಸುತ್ತಮುತ್ತ ಪ್ರಾಂತ್ಯದಲ್ಲಿರ್ತಕ್ಕಂಥ ಒಂದಷ್ಟು ಇರುವೆಗಳಿಗೆ ನೋಡಿ, ಸರ್ವರಿಗೂ ಸಕಲರಿಗೂ ಸಹಿತ ಅನ್ನವನ್ನು ಕೊಡ್ತಕ್ಕಂಥವನು ಶಿವ. ಆದರೆ ಶಿವ ತನ್ನ ಕಾಯಕವನ್ನು ಯಾವತ್ತೂ ಸಹಿತ ತಾನು ಮರೆತು ಕೂತ್ಕೊಳ್ಳಲ್ಲ. ಅದರ ಮಧ್ಯದಲ್ಲಿ ಭಗವಂತ ನಮಗೊಂದಿಷ್ಟು ಸ್ಥಿತಿಗತಿಗಳನ್ನು ಕೊಟ್ಟಿದ್ದಾನೆ. ನಮ್ಮ ಪ್ರಾಂತ್ಯಗಳಲ್ಲಿ ನಮ್ಮ ಸುತ್ತಮುತ್ತ ಇರತಕ್ಕಂತಹ ಏನು ಒಂದು ಪ್ರಾಣಿ ಪಕ್ಷಿಗಳಿದೆ ಅದನ್ನು ನಾವು ಕಣ್ಣಲ್ಲಿ ನೋಡ್ತಿದ್ದೀವಿ. ಅದರ ಆಹಾರ ಏನು ಬೇಕು ಅಂತ ತಿಳ್ಕೊಳ್ತಾ ಇದ್ದೀವಿ. ಆದರೆ ಒಂದಷ್ಟು ಜನ ಆಹಾರವನ್ನು ಕೊಟ್ಟು ಪ್ರೀತಿ ತೋರಿಸ್ತಾ ಇದ್ದೀರಿ, ಒಂದಷ್ಟು ಜನ ಆಹಾರವನ್ನೆಲ್ಲ ಅದು ನೋಡಿದ್ರೆ ತಲೆ ಆ ಕಡೆ ತಿರುಗಿಸ್ಕೊಂಡ್ಬಿಡ್ತಾರೆ. ಒಂದು ವಿಚಾರ ತಿಳ್ಕೊಳ್ಳಿ, ಒಂದು ಗೋವು, ಒಂದು ಹಸು ತನ್ನ ಮೇಯಲಿಕ್ಕೆ ತನ್ನ ಆಹಾರಕ್ಕಾಗಿ ಹೊರಗಡೆ ಹೊರಟ್ರೆ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಹುಲ್ಲು ಅದು ಇದು ಅಂಶಗಳನ್ನು ಹಣ್ಣು ಹಂಪಲು ಏನೋ ಸಿಕ್ಕಿದ್ದು ಒಂದು ತಿನ್ಕೊಳ್ಳುತ್ತೆ. ನೀರು ಬೇಕು ಅಂದರೆ ಅಲ್ಲಿ ಇಲ್ಲಿ ನಿಂತಿರ್ತಕ್ಕಂಥ ಕುಂಟೆಯಲ್ಲೋ ಅಲ್ಲೋ ಇಲ್ಲೋ ಎಲ್ಲೋ ಒಂದಿಷ್ಟು ನೀರಿರುತ್ತಲ್ಲ ಆ ನೀರನ್ನೇ ಕುಡ್ಕೊಳ್ಳುತ್ತೆ. ಆದರೆ ನಾವೊಂದು ಲೋಟ ನೀರು ಕುಡಿಬೇಕಾದ್ರೆ ಅದು ಕ್ಯೂರಿಫೈ ವಾಟರ್ ಆಗಿರಬೇಕು, ಅದರಲ್ಲೂ ಒಳ್ಳೆ ವಾಟರ್ ಆಗಿರಬೇಕು, ಆ ನೀರಿನಲ್ಲಿ ಸಿಹಿ ಅಂಶ ಇರಬೇಕು, ಇರ್ತಕ್ಕಂಥ ಕಂಟೆಂಟ್ಗಿನ್ನ ಇನ್ನೂ ಹೆಚ್ಚು ಕಂಟೆಂಟ್ಸ್ ಇರಬೇಕು ಅಂತ ನಾವು ಅಪೇಕ್ಷೆ ಪಟ್ಟು ಕುಡಿತೀವಿ. ಅರ್ಥ ಮಾಡ್ಕೊಳ್ಳಿ, ಒಂದು ಹಸು ನೀರು ಕುಡಿಬೇಕಾದ್ರೆ ಅದಕ್ಕೆ ದಾವ್ರ ಆದರೆ ಅದಕ್ಕೆ ಬಾಯಾರಿಕೆ ಆದರೆ ಎಲ್ಲಂದರೆ ಅಲ್ಲಿ ಹೋಗಿ ನೀರು ಕುಡ್ಕೊಂಡು ಬರುತ್ತೆ. ಆದರೆ ಅಪ್ಪಟವಾದಂತಹ ಗೋಕ್ಷೀರ ಕೊಡುತ್ತೆ. ಹಸು ಅಲ್ಲಿ ಇಲ್ಲಿ ಮೇಯ್ಕೊಂಡು ಬರುತ್ತೆ, ಆ ಹುಲ್ಲನ್ನು ತಿನ್ನುತ್ತೆ. ಅದು ಆ ಹುಲ್ಲು ಇರ್ತಕ್ಕಂಥ ಸ್ಥಳಗಳು ನೀವು ನೋಡಿದ್ದೀರಿ, ಅಲ್ಲಲ್ಲೇ ಹೋಗಿ ಬಲವಂತ ಏನೋ ಸಿಕ್ಕಿದ್ದನ್ನು ಆಹಾರ ತಗೊಳುತ್ತೆ. ಆದರೆ ಭಗವಂತನ ಜ್ಞಾನ, ಭಗವಂತ ಕೊಟ್ಟಂಥ ಒಂದು ಆಸ್ತಿ ನೋಡಿ ಹೇಗಿದೆ. ವಿಶ್ವಮಾತೆ ಗೋಮಾತೆ ಅಂತ ಯಾತಕ್ಕಾಗಿ ಹೇಳ್ತಿದ್ದೀವಿ ಅಂದರೆ, ಒಂದು ಗೋವು ಹುಲ್ಲನ್ನು ತಿಂದು ಗೋಕ್ಷೀರ ಕೊಡುತ್ತೆ. ನೀರು ಯಾವುದೋ ಒಂದು ನೀರು ಕುಡಿದು ಆರೋಗ್ಯಕರವಾದಂಥ ಆ ಒಂದು ಗೋಕ್ಷೀರ ಕೊಡುತ್ತೆ. ನಾವು ಮಕ್ಕಳಿಗಾಗಲಿ ನಮಗಾಗಲಿ ಎಲ್ಲ ಸ್ವಚ್ಛತೆ ಇರಬೇಕು, ಕ್ಲೀನ್ ಇರಬೇಕು, ಹೈಜಿನಿಕ್ ಇರಬೇಕು, ನೋಡೋದಕ್ಕೆ ಚೆನ್ನಾಗಿರಬೇಕು, ಜೊತೆಗೆ ರುಚಿಕರವಾಗಿರಬೇಕು. ಯಾವುದೋ ನೀರನ್ನು ಕುಡಿದು ಎಲ್ಲೋ ಒಂದಷ್ಟು ಹುಲ್ಲು ಮೇಯ್ದು ಕೊಡುವಂಥ ಹಾಲು ಅದು ಅಮೃತಕ್ಕೆ ಸಮಾನ ಅಂತ ಮಕ್ಕಳಿಗೂ ಮತ್ತು ನಮಗೂ ಎಲ್ಲರೂ ಸಹಿತ ತಗೊಳ್ತೀವಿ. ಆದರೆ ಹಸುಗೆ ಮಾತ್ರ ನಾವು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಯಾರು. ಹಾಗೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ನಿಯತ್ತಲ್ಲಿ ಹೇಳ್ಬೋದಾದರೆ ಒಂದು ಶ್ವಾನ ಅಷ್ಟು ನಿಯತ್ತಿರ್ತಕ್ಕಂಥದ್ದು. ಇದು ಶ್ವಾನಪ್ರಿಯರಿಗೆ ಇವತ್ತು ಬಹಳ ಸಂತೋಷ ತರುವಂಥ ವಿಚಾರವೇ. ಯಾಕೆ ಅಂದರೆ ಯಾವುದೇ ಪ್ರಾಣಿಗಳಾದರೆ ಒಂಥರ ಇದ್ದರೆ ಶ್ವಾನದ ಮನಸ್ಥಿತಿ ಬೇರೆ ಥರನಂತೆ. ಒಂದು ನಾಯಿಗೆ ಇವತ್ತೊಂದು ದಿವಸ ನೀವು ಊಟ ಹಾಕಿದ್ರೆ ಮಾರನೇ ದಿವಸ ಬಂದು ನಿಮ್ಮ ಮನೆ ಬಾಗಿಲಲ್ಲೇ ಕೂತ್ಕೊಳ್ಳುತ್ತೆ. ಮಾರನೇ ದಿವಸ ಬೆಳಗ್ಗೆ ಒಂದಿಷ್ಟು ಊಟ ಹಾಕಿದ್ರೆ ಸಂಜೆ ನೀವು ಮಲಗೋದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನು ಒಂದ್ಸತಿ ನೋಡಿ ಹೋಗಬೇಕು ಅನ್ನುತ್ತದೆ. ಅಂದರೆ ಒಂದು ದಿವಸ ಊಟ ಹಾಕಿದ್ರೆ ನೀವು ಯಜಮಾನ ಆಗಿಬಿಡ್ತೀರಿ ಅಥವಾ ಮಾಲೀಕರಾಗ್ತೀರಿ. ಅಂದರೆ ಆ ನಾಯಿಯಲ್ಲಿ ಅಂತಹ ಗುಣ ಇದೆ. ಈ ತರಹ ಪ್ರತಿಯೊಂದು ಪ್ರಾಣಿಗಳಲ್ಲೂ ಒಂದೊಂದು ವಿಶೇಷತೆಯನ್ನು ಭಗವಂತ ಇಟ್ಟಿದ್ದಾನೆ. ಆದರೆ ಇವರೆಲ್ಲರಿಗೂ ಉಣಬಡಿಸ್ತಕ್ಕಂಥವನು, ಊಟವನ್ನು ಕೊಡುವವನು ಮೇಲೆ ಶಿವನೇ. ಆದರೂ ನಿಮಗೆ ಅಂತ ಒಂದಷ್ಟು ಕೊಟ್ಟಿದ್ದಾನಲ್ಲ, ನಿಮ್ಮ ಕೈಲಿದೆಯಲ್ಲ, ನಿಮ್ಮ ಕೈಲಿರುವಂಥ ದರ್ಬಾರಲ್ಲಿ 4 ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈ ತೊಳೆದು ಆಹಾರವನ್ನು ಕೊಡಿ. ಗೋವಿಗೆ ಗೋಗ್ರಾಸ ಕೊಡಿ, ಹಣ್ಣುಗಳು ಕೊಡಿ. ಶ್ವಾನ ನಾಯಿಗಳಿಗೆ ನೀವು ಊಟ ಮಾಡೋದಕ್ಕಿಂತ ಮೊದಲು ಒಂದು ತನ್ನವನ್ನು ತೆಗೆದು ನಾಯಿಗಳಿಗೆ ಹಾಕಿ ಅಥವಾ ಪಕ್ಷಿಗಳಿಗೆ ಕೊಡಿ. ನೀವು ಮಾಡದಿದ್ದರೂ ಶಿವ ಮಾಡ್ತಾನೆ. ಆದರೂ
ಇಲ್ಲಿ ನೀವು ಜ್ಞಾನವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ, ಭಗವಂತ ನಿಮಗೆ ಕೊಟ್ಟಿದ್ದಾನಲ್ಲ, ಕೊಟ್ಟಿರೋದನ್ನು ಕೈ ತೊರೆದು ಕೊಡಿ. ಆಗ ನೋಡಿ ನೀವೇನು ಕೊಟ್ಟರೋ ಅದಕ್ಕೆ 4ರಷ್ಟು ಬಂದು ಸೇರಿಕೊಳ್ಳುತ್ತೆ ಮನೆಗೆ. ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸಬೇಕು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ಶುಭ ದಿನ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂತಹ ವಾರ. ರಾಶಿಫಲದ ಕಡೆ ಗಮನ ಕೊಡೋದಾದರೆ ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ದೂರ ಪ್ರಯಾಣ ಮಾಡುವಂತಹ ನಿಟ್ಟಿನಲ್ಲಿ ನಿಮ್ಮ ಮನಸ್ಥಿತಿ ಇದೆ. ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಬೇಕು ಎಂಬತಕ್ಕಂಥ ಚಿಂತನೆ ಇದೆ. ಇರ್ತಕ್ಕಂಥ ಕಷ್ಟಗಳಿಂದ ಬೇಗ ಹೊರಗಡೆ ಬರಲಿಕ್ಕೆ ಏನಾದರೂ ಒಂದು ಸುಲಭೋಪಾಯ ಬೇಕು ಅಂತ ಆಲೋಚನೆ ಮಾಡುವ ಮನಸ್ಥಿತಿ ಇದೆ. ಇದೆಲ್ಲದರ ಮಧ್ಯದಲ್ಲಿ ಮನುಷ್ಯನ ಗ್ರಹಗತಿಗಳು ಏರುಪೇರು ಆದಾಗ ನಿಮ್ಮ ಎಷ್ಟೇ ಸ್ವಚ್ಛಂದವಾದಂತಹ ಬದುಕಿಗೂ ಏನೋ ಒಂದಷ್ಟು ಅಡ್ಡಿ ಆತಂಕ ಎದುರಾಗುತ್ತೆ. ಆ ಎದುರಾಗುವ ಲಕ್ಷಣ ಇವತ್ತು ಸರಿಸುಮಾರು 11 ಗಂಟೆ 12 ನಿಮಿಷದಿಂದ 4 ಗಂಟೆವರೆಗೂ ಭಾಳ ಜಾಗ್ರತೆ ಬೇಕು, ಎಚ್ಚರಿಕೆ ಬೇಕು. ಇವತ್ತಿನ ಕಾಲಧರ್ಮ. ಮೇಷರಾಶಿಯಲ್ಲಿರ್ತಕ್ಕಂಥವರು ಆದಷ್ಟು ಇವತ್ತಿನ ದಿವಸ ನಿಮ್ಮ ಮನೆಯ ಮುಂದೆ ಇರತಕ್ಕಂಥ ತುಳಸಿ ಗಿಡಕ್ಕೆ ಒಂದಷ್ಟು ನೀರು ಹಾಕಿ, ಒಂದೊಂದರನ್ನೇ ತುಳಸಿ ತೀರ್ಥವನ್ನು ತೆಗೆದುಕೊಂಡು ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡಿಕೊಂಡು, ತಾಯಿಯ ಆಶೀರ್ವಾದ ತೆಗೆದುಕೊಂಡು ಸೂರ್ಯ ನಮಸ್ಕಾರ ಮಾಡಿ ತದನಂತರ ನೀವು ಆಚೆ ಹೊರಟ್ರೆ ಆಗ ಬರ್ತಕ್ಕಂಥ ದೋಷಗಳು, ಇರ್ತಕ್ಕಂಥ ಕಷ್ಟಗಳಿಂದ ಸ್ವಲ್ಪ ಮಟ್ಟಿಗೆ ನೀವು ಬದಲಾಯಿಸ್ಕೊಳ್ಬೋದು, ಒಂದಿಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಇದರ ಮಧ್ಯದಲ್ಲಿ ಮನೆ ದೇವರ ಪ್ರಾರ್ಥನೆ ಬೇಕು. ಮನೆ ದೇವರ ಪ್ರಾರ್ಥನೆ ಮಾಡಿ, ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಿ ಮೇಷರಾಶಿಯವರು. ಆಗ ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯೋಗಾಯೋಗಗಳು ಚೆನ್ನಾಗಿದ್ದರೆ ಮಾತ್ರ ಫಲಾಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ಹಾಗೆ ವ್ಯಾಪಾರ ವ್ಯವಹಾರ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಬೇಕು. ಸರಿ ತಪ್ಪುಗಳ ಸರಿಯಾದಂಥ ಆಲೋಚನೆ ಇದ್ದರೆ ಎಲ್ಲ ತರಹ ವ್ಯವಹಾರಗಳಲ್ಲೂ ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಇವತ್ತು ಆಗುವ ಕೆಲಸವನ್ನು ನೀವೇ ಸ್ವತಃ ನಿಮ್ಮ ಕೈಯಾರ ಅದನ್ನು ಹಾಳು ಮಾಡ್ಕೊಳ್ತೀರಿ. ಕಾರಣ ನಿಮ್ಮ ಮುಂಗೋಪ ಮತ್ತು ನಿಮ್ಮ ಮನಸ್ಸಲ್ಲಿ ನಾನು ಎಂಬತಕ್ಕಂಥ ಮದಮಾತ್ಸರ್ಯ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಯಾರೊಬ್ಬರಾದರೂ ತಾಳ್ಮೆಯಿಂದ ವರ್ತನೆ ಮಾಡಿ. ಇವತ್ತು ನೀವು ತಾಳಿದವನು ಬಾಳಿ ಅನ್ನುವಂಥ ತಾಳ್ಮೆ ವರ್ತನೆ ಇದ್ದರೆ, ತಾಳ್ಮೆಯಿಂದ ನಡ್ಕೊಂಡ್ರೆ ಖಂಡಿತ ಒಳಿತಾಗುತ್ತೆ. ಇದರ ಮಧ್ಯದಲ್ಲಿ ಮನೆಯಿಂದ ಆಚೆ ಬರುವಾಗ 1 ಸ್ಪೂನ್ ಅಷ್ಟು ಹಾಲು ತಗೊಳ್ಳಿ. 1 ಸ್ಪೂನು ಗೋಕ್ಷೀರ ಹಾಲು ತಗೊಂಡು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಇವತ್ತಿನ ಕೆಲಸ ಕಾರ್ಯಗಳೆಲ್ಲವೂ ಸಹಿತ ಸುಗಮವಾಗಿ ನೆಮ್ಮದಿಯಾಗಿ ನಡೀಲಿ, ನಿನ್ನ ಆಶೀರ್ವಾದ ನಂಗೆ ಬೇಕಮ್ಮ ಅಂತ ತಾಯಿನ ಪ್ರಾರ್ಥನೆ ಮಾಡಿ ಈ ಹಾಲನ್ನು ಕಣ್ತುಂಬ ನೋಡಿ ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಕೈ ತೊಳ್ಕೊಳ್ಳಿ. ಈ ಪ್ರಕಾರ ಮಾಡಿ ತದನಂತರ ನೀವು ಆಚೆ ಹೊರಟ್ರೆ ವೃಷಭ ರಾಶಿಯವರಿಗೆ ಖಂಡಿತ ಒಳ್ಳೆ ಫಲ ಇದೆ. ವೃಷಭ ರಾಶಿಯವರು ಇವತ್ತು ಸಂಧ್ಯಾಕಾಲ ಪುನಃ ಮನೆಗೆ ಬಂದಾದ ಮೇಲೆ ಕೈಕಾಲು ಮುಖ ತೊಳ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಪ್ರಾರ್ಥನೆ ಮಾಡಿ, ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನು 3 ಬಾರಿ, ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು 3 ಬಾರಿ ಸಂಧ್ಯಾಕಾಲ ಹೇಳೋದ್ರಿಂದ ನಿಮ್ಮ ಆರೋಗ್ಯಕರವಾದಂಥ ಬೆಳವಣಿಗೆ ಈ ಶುಭ ದಿನ ನಡೆಯುತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು, ವ್ಯವಹಾರಗಳನ್ನು ಮಾಡಬೇಕು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇದೆ. ಅರ್ಧ ತಲೆನೋವು ನಿಮ್ಮನ್ನು ಬಾಧಿಸ್ತಾ ಇದೆ. ಯಾವುದೂ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಏನೋ ಒಂಥರ ಬಲವಂತ ಮಾಗಸ್ತಾನ ಅಥವಾ ಸಿಕ್ಕಿದ್ರೆ ಒಂದು ರಜಾ ನೆಮ್ಮದಿಯಾಗಿ ಇದ್ದುಬಿಡೋಣಪ್ಪ ಅಂತ. ಎಲ್ಲಿಂದ ನೆಮ್ಮದಿ ನೋಡ್ತೀರಿ? ಮನೆಯೊಳಗಿದ್ದರೆ ಒಂದು ಸಮಸ್ಯೆ, ಹೊರಗಡೆ ಬಂದರೆ ಮತ್ತೊಂದು ಸಮಸ್ಯೆ. ಏನೇ ಆದರೂ ನಿಮ್ಮ ನೆಮ್ಮದಿ ಕಾಣ್ಬೋದಾದರೆ ಒಂದು ಚೇರ್ ಹಾಕ್ಕೊಂಡು ನೆಮ್ಮದಿಯಾಗಿ ಒಂದು ರೂಮಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಸೈಲೆಂಟಾಗಿ ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಇದ್ಬಿಟ್ಟು ಯಾರನ್ನೂ ಮಾತಾಡದಿರ ಇದ್ದರೆ, ಮೌನದಿಂದಿದ್ದರೆ ಇವತ್ತು ಮಿಥುನ ರಾಶಿಯವರಿಗೆ ಒಳಿತಿದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು 2 ಗಂಟೆ 12 ನಿಮಿಷದಿಂದ 4 ಗಂಟೆ 23 ನಿಮಿಷ, 2 ಗಂಟೆ 12 ನಿಮಿಷದಿಂದ 4 ಗಂಟೆ 23 ನಿಮಿಷದವರೆಗೂ ಸ್ವಲ್ಪ ಜಾಗೃತರಾಗಿದ್ದು, ಈ ಸಮಯದಲ್ಲಿ ಕಪ್ಪು ಬಣ್ಣದ ಶ್ವಾನ, ಎಲ್ಲಾದರೂ ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂಥ ಕಪ್ಪು ಬಣ್ಣದ ಶ್ವಾನ ಕಂಡು ಬಂದರೆ ಆ ಶ್ವಾನಕ್ಕೆ ಒಂದಿಷ್ಟು ಏನಾದರೂ ಪದಾರ್ಥಗಳನ್ನು ಹಾಕಿದ್ರೆ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆ ಆದರೂ ಮಂಜಿನಗಡ್ಡೆ ಥರ ಕರಗಿ ಹೋಗುತ್ತೆ. ಹಾಗೆ ಒಂದಷ್ಟು ಜನಕ್ಕೆ ಕೆಲವಷ್ಟು ನೋವಿನ ಕ್ಷಣಗಳಿದೆಯಲ್ಲ, ಆ ನೋವಿನ ಕ್ಷಣಗಳನ್ನು ದೂರ ಮಾಡಿಕೊಳ್ಬಹುದು. ಇಂತಹ ಒಂದು ಪರಿಸ್ಥಿತಿಗೆ ಸಾಧ್ಯವಾದಷ್ಟು ಮಿಥುನ ರಾಶಿಯವರು ಎಚ್ಚರಿಕೆಯ ನಡೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ. ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನವೂ ಚೆನ್ನಾಗಿದೆ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದಲೇ ಇವತ್ತಿನ ನಿಮ್ಮ ಪಯಣ. ಹಾಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತಕ್ಕಂಥದ್ದು, ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ವೃತ್ತಿಯಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಹಾಗೆ ಶಾಂತಿ ಸ್ವಭಾವದಿಂದ ಯಾರೊಬ್ಬರನ್ನಾದರೂ ಸಮಾಧಾನದಿಂದ ಮಾತಾಡ್ತಕ್ಕಂಥದ್ದು. ಇವತ್ತು ನಿಮ್ಮಲ್ಲಿ ಕೆಲವು ವ್ಯವಹಾರಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅಚ್ಚುಕಟ್ಟಾಗಿ ಮಾಡಬೇಕು. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ದಿರ ಶಾಂತಿ ಸಮಾಧಾನವಾಗಿದ್ದು ವ್ಯವಹಾರಗಳನ್ನು ಮುಗಿಸಬೇಕು. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ಬಂದೊದಗುವಂಥ ಯಾವುದೇ ಒಂದು ಕ್ಷಣದ ಸಮಸ್ಯೆಗೂ ಅಲ್ಲಿಂದಲ್ಲೇ ಪರಿಹಾರವನ್ನು ಕಂಡುಕೊಳ್ತೀರಿ. ಸಾಧ್ಯವಾದರೆ 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಉದ್ದು ಎರಡನ್ನೂ ಸಹಿತ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ನಿಮ್ಮ ಮನೆಯಿಂದ ಆಚೆಗೆ ಹೊರಟ್ರೆ ಮತ್ತಷ್ಟು ಅದೃಷ್ಟದ ಫಲ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂತಹ ವಾರ. ಪ್ರತಿದಿನವೂ ಸಹಿತ ಹಾಕುವ ಒಂದೊಂದು ಹೆಜ್ಜೆಯಲ್ಲೂ ಒಂದೊಂದು ವಿಶೇಷತೆಗಳಿರಬೇಕು. ಮನುಷ್ಯನ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಆದರೂ ನಕ್ಷತ್ರ ಪ್ರಕಾರ, ರಾಶಿ ಪ್ರಕಾರ ಒಂದಷ್ಟು ದೋಷ ಸಮಸ್ಯೆ ಇದ್ದರು ನಾಳೆ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಅಥವಾ ಇವತ್ತು ಹೊರಡುವಾಗ ಏನಾಗ್ಬೋದು, ಹೇಗಿರ್ಬೋದು, ಅಥವಾ ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಎಂಬತಕ್ಕಂಥ ಚಿಂತನೆ ಇದ್ದರೆ ಇವತ್ತು ಸಾರ್ವತ್ರಿಕವಾಗಿ ಎಲ್ಲರಿಗೂ ಸಹಿತ ಉಪಯೋಗ ಬರುವಂತಹದ್ದು ರಕ್ತಚಂದನ ಅಥವಾ ರೋಸುಡ್ಡು ಅಥವಾ ಕೆಂಪು ಗಂಧವನ್ನು ತೆಗೆದು ಯಾರೊಬ್ಬರಾದರೂ ಸರಿಯೇ, ಇಲ್ಲಿ ಜಾತಿ ಮತ ಭೇದವಿಲ್ಲ, ಪಂಥಗಳಿಲ್ಲ, ಹೆಣ್ಣು ಗಂಡು ಭೇದವಿಲ್ಲ. ಕೆಂಪು ಗಂಧ ಎಂಬತಕ್ಕಂಥದ್ದು ಶುಭ ಮಂಗಳವಾರ, ಇವತ್ತಿನ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಇವತ್ತಿನ ರಾಶಿಗೆ ಸಂಬಂಧಪಟ್ಟ ಹಾಗೆ ಕೆಂಪು ಗಂಧವನ್ನು ಉತ್ತರಾಭಿಮುಖವಾಗಿ ನಿಂತು ನೋಡಿ, ಕೆಂಪು ಗಂಧವನ್ನು ತೆಗಿಬೇಕು, ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಹಣೆಗೆ ಹಚ್ಕೊಳ್ಬೇಕು. ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಹಣೆಗೆ ಕೆಂಪು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ನಿಮ್ಮ ಎಡಹಸ್ತದ ಮಧ್ಯದಲ್ಲಿ ಒಂದು ಚೂರು ಇಲ್ಲಿ ಹಚ್ಕೋಬೇಕು. ಎಡಹಸ್ತದ ಮಧ್ಯಭಾಗದಲ್ಲಿ ಹಣೆಗೆ ಗಂಧ ಹಚ್ಚಿದ ನಂತರ ನಿಮ್ಮ ಎಡಹಸ್ತದ ಮಧ್ಯಭಾಗದಲ್ಲಿ ಒಂದಿಷ್ಟು ಗಂಧವನ್ನು ಹಚ್ಚಿದ್ರೆ ಇವತ್ತು ಯಾರೊಬ್ಬ ವ್ಯಕ್ತಿಗಳು ನಿಮ್ಮ ಹತ್ರ ಶತ್ರುತ್ವ ಇಟ್ಕೊಳ್ಬೇಕು ಅಂತಿರ್ತಾರಲ್ಲ, ಯಾರು ನಿಮ್ಮನ್ನು ನೋಡಿ ಗರ್ಜನೆ ಮಾಡ್ತಿರ್ತಾರಲ್ಲ, ಅಥವಾ ನಿಮಗೂ ಮತ್ತು ನಿಮ್ಮ ಆತ್ಮೀಯರಿಗೂ ಒಂದು ಜಗಳ ಆಗುತ್ತೆ ಅನ್ನೋ ಮನಸ್ಥಿತಿ ನಿಮಗಿದ್ದರೆ ಈ ಗಂಧ ಕೈಯಲ್ಲೂ ಮತ್ತು ಹಣೆಯಲ್ಲಿದ್ದರೆ ಅಲ್ಲಿ ಜಗಳ ಕದನಕ್ಕೆ ಅವಕಾಶ ಇಲ್ಲ. ಅದು ತಾಳ್ಮೆ, ಸಮಾಧಾನ ಆಗುತ್ತೆ. ಇದನ್ನು ಪ್ರಯತ್ನಪಟ್ಟು ಮಾಡಿ ನೋಡಿ, ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ರಕ್ತಚಂದನ, ರೋಸುಡ್ಡು ಇದಿಲ್ಲ ಅಂದಾಗ ಗಂಧ ತೆಗೆದು ಆ ಗಂಧಕ್ಕೆ ಒಂಚೂರು ಕುಂಕುಮ ಮಿಶ್ರಣ ಮಾಡಿ ಒಟ್ಟು ಕೆಂಪು ವರ್ಣದ ಗಂಧವನ್ನು ನೀವು ಹಣೆಗೆ ಮತ್ತು ನಿಮ್ಮ ಹಸ್ತಕ್ಕೆ ಹಚ್ಚಿದರೆ ಇಂತಹ ಒಂದು ಸಮಸ್ಯೆಗಳನ್ನು ನೀವು ಪಾರಾಗ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಇದೆ. ಒಂದಷ್ಟು ಆಯಾಸ ಇದೆ, ಒಂದಷ್ಟು ಸುಸ್ತಿದೆ, ಒಂದಷ್ಟು ಕೆಲಸಗಳಿಗೆ ಇಂಟ್ರೆಸ್ಟ್ ಇಲ್ಲದಂಥ ರೀತಿಯಲ್ಲಿದೆ. ಇವತ್ತೊಂದು ದಿವಸ ರಜೆ ಸಿಕ್ಕರೆ ಸಾಕಪ್ಪ, ಎಲ್ಲನೋ ಒಂದಿಷ್ಟು ನೆಮ್ಮದಿಯಾಗಿ ಇದ್ಬಿಡೋಣಪ್ಪ ಅನ್ನೋ ಮನಸ್ಥಿತಿ ಇದೆ. ಅಥವಾ ಸಮಯ ಸಿಕ್ಕಿದ್ರೆ ಯಾವುದಾದ್ರೂ ಒಂದು ಒಳ್ಳೆಯ ಕ್ಷೇತ್ರಕ್ಕೆ ಹೋಗೋಣ, ಒಂದು ಕಡೆ ನೆಮ್ಮದಿಯಾಗಿರೋಣ, ಫ್ರೆಂಡ್ಸ್ ಜೊತೆ ಆಚೆಗೆ ಹೋಗೋಣ, ಅಥವಾ ಕುಟುಂಬದ ಸದಸ್ಯರೊಂದಿಗೆ ಎಲ್ಲಾದರೂ ದೂರ ಬಾರ ಹೊರಡೋಣ, ಈ ಪ್ರಕಾರವಾದಂಥ ಮನಸ್ಥಿತಿ ನಿಮಗಾಗ್ಬೋದು. ಆದರೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ಸಿಂಹರಾಶಿಯವರಿಗೆ ಇವತ್ತು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಆದ ನಂತರ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲವನ್ನು ನಿಮ್ಮ ಅದೃಷ್ಟದಂತೆ ಹೆಚ್ಚು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4 ಗಂಟೆ 12 ನಿಮಿಷ, 2 ರಿಂದ 4 ಗಂಟೆ 12 ನಿಮಿಷದೊಳಗಾಗಿ ನೀವು ಯಾವ ಕೆಲಸದ ಬಗ್ಗೆ ಚಿಂತನೆ ಮಾಡಿದ್ರೂ ಲಾಭವನ್ನೇ ಗಳಿಸ್ತೀರಿ. ಹಾಗೆ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ದರಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿ, ಸರ್ವಮಂಗಳೆಯನ್ನು ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ಇನ್ನೊಂದು ಅದೃಷ್ಟದ ಕ್ಷಣ ಇದೆ. ನೀವು ಏನನ್ನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಿ, ಯಾವ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ರಿ, ಅದರಲ್ಲಿ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ದೇವರ ಮುಂದೆ ಪ್ರಾರ್ಥನೆ ಮಾಡಿ ಸಿಂಹರಾಶಿ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ತಂದೆಯ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯ ಕಡೆಗೆ ಆಚೆ ಕಡೆ ಹೊರಟ್ರೆ ಅದರ ಲಾಭ ಮತ್ತಷ್ಟು ಆಗುತ್ತೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಾಗುತ್ತೆ. ಜೊತೆಗೆ ಸಿಂಹರಾಶಿಯವರಿಗೆ ಇನ್ನೊಂದು ಅದೃಷ್ಟ ಏನಂದರೆ ಇವತ್ತು ಮಧ್ಯಾಹ್ನ ಅನ್ನಪ್ರಸಾದ ಸಿನ್ನುವ ಸಮಯದಲ್ಲಿ, ಅಂದರೆ ಅನ್ನಪ್ರಸಾದದ ಆ ಸಮಯದಲ್ಲಿ ಒಂದಷ್ಟು ಸಿಹಿ ಪದಾರ್ಥವನ್ನು ತಿನ್ನುವಂಥ ಯೋಗ ಫಲ ಸಹಿತ ಇವತ್ತಿದೆ.
ಆ ಸಿಹಿ ಪದಾರ್ಥ ತಿನ್ನೋದು ಒಂದು ಅದೃಷ್ಟವೇ. ಅಂತಹ ಸಿಹಿ ಪದಾರ್ಥ ಪ್ರಸಾದ ಆಗ್ಬೋದು ಅಥವಾ ಮನೆಯಲ್ಲಿರೋದಾಗ್ಬೋದು, ಯಾವುದೋ ಒಟ್ಟು ಊಟದ ಮುಂಚೆ ಊಟದ ಸಮಯದಲ್ಲಿ ಒಂದಷ್ಟು ಸಿಹಿ ತಿನ್ನುವ ಯೋಗ ಇವತ್ತು ಸಿಂಹರಾಶಿಯವರಿಗಿದೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ವ್ಯವಹಾರಗಳು ಮಾಡ್ತಕ್ಕಂಥವ್ರಿಗೆ, ಆರ್ಥಿಕ ಸಂಕಷ್ಟದಲ್ಲಿದ್ದು ಏನೋ ಒಂದು ಕಷ್ಟಕ್ಕೆ ಪರಿಹಾರ ಹುಡ್ಕೊಳ್ಬೇಕು ಅಂತಕ್ಕಂಥವ್ರಿಗೆ ಇವತ್ತು ಮಧ್ಯಾಹ್ನ 1 ಗಂಟೆ ಮೇಲೆ ಈ ಕೆಲಸಗಳು ನಡೆಯುತ್ತೆ. ಆದರೆ 1 ಗಂಟೆವರೆಗೂ ಸ್ವಲ್ಪ ಮಂದಗತಿಯಲ್ಲಿರುತ್ತೆ. ಜೊತೆಗೆ ಯಾವುದೇ ಕೆಲಸ ಆದರೂ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಬಲವಂತ ಮಾಗಸ್ತಾನ ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಅರ್ಥಪೂರ್ಣವಾದಂಥ ಬದುಕನ್ನು ಹುಡುಕೊಂಡು ಏನೋ ನಡೆಸಬೇಕು ಅಂತಿದ್ದೀರಿ, ಆದರೆ ಯಾರೂ ಸಹಾಯ ಮಾಡೋರಿಲ್ಲ. ಯಾರೊಬ್ಬರ ಸಹಾಯವಿಲ್ದಿರ ನಡೆಯುವಂಥ ಪರಿಸ್ಥಿತಿ ಆಗುತ್ತೆ. ಹಾಗೆ ಕುಟುಂಬಸ್ಥರೇನಾದ್ರು ಕೈ ಹಿಡಿಬೋದಾ? ಕುಟುಂಬದಲ್ಲಿರ್ತಕ್ಕಂಥವ್ರು ನಿಮ್ಮ ಕಷ್ಟವನ್ನು ಆಲಿಸ್ತಾರಷ್ಟೇ. ಇವತ್ತು ಅವರು ಸಹಿತ ಕೈ ಹಿಡಿಯೋದು ಭಾಳ ಕಷ್ಟ. ಅಂದರೆ ಯಾರೊಬ್ಬರು ಕೈ ಹಿಡಿದಿದ್ದರೂ ನಿಮ್ಮನ್ನು ಕೈ ಹಿಡಿದು ನಡೆಸೋನು ಮೇಲೊಬ್ಬ ಭಗವಂತ ಇದ್ದಾನೆ. ನಾವು ಆತನನ್ನು ನಂಬಬೇಕು. ಅದಕ್ಕಾಗಿ ರಾಹುಕಾಲ ಸನ್ನಿವೇಶದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಬೇಕು. ಆ ಗುರು ಹಿರಿಯರ ಆಶೀರ್ವಾದ ಪಡೆಯುವಂಥ ಅದೃಷ್ಟ ಇರತಕ್ಕಂಥ ದಿನ ಇವತ್ತಾದ್ದರಿಂದ ಸ್ವಲ್ಪ ಶ್ರಮಿಸಿ, ಶ್ರಮಕ್ಕೆ ತಕ್ಕ ಫಲವನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ, ವ್ಯವಹಾರ, ವೃತ್ತಿ, ಅಭಿವೃದ್ಧಿ, ಮನಸ್ಸಲ್ಲಿರ್ತಕ್ಕಂಥ ಒಂದು ತುಂಬ ದೊಡ್ಡದಾದಂಥ ಒಂದು ನೋವಿನ ಸಂಗತಿ. ಯಾವುದೋ ಹಳೆಯ ಸ್ನೇಹ, ಹಳೆಯ ವಿಶ್ವಾಸ, ಅಥವಾ ಹಿಂದೆ ನೀವು ಬೆಳೆದು ಬಂದ ಹಾದಿ, ಅಥವಾ ಹಿಂದೆ ಯಾರಿಗೋ ನೀವು ಮಾಡಿರೋಂಥ ಸಹಾಯ, ಅಥವಾ ಅವರು ನಿಮಗೆ ಕೊಡ್ತಾ ಇರ್ತಕ್ಕಂಥ ಕಷ್ಟ, ಇದೆಲ್ಲವನ್ನು ಸಹಿತ ಮೆಲುಕು ಹಾಕುವಂಥ ದಿನ. ಯಾವುದನ್ನು ನೀವು ಮರೆತು ನೀವು ಮುಂದೆ ಒಂದು ಹೆಜ್ಜೆ ಹಾಕಿರ್ತೀರೋ ಅದು ಪುನಃ ಜ್ಞಾಪಿಸ್ಕೊಂಡು ಅದಕ್ಕೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅಂದರೆ ಇವತ್ತು ನಿಮ್ಮ ಪ್ರಾರಬ್ಧ ಕರ್ಮವೇ ಸರಿ. ಇಂತಹ ಕರ್ಮಫಲ ಇದ್ದಾಗ ನೀವು ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ನಿಂಬೆಹಣ್ಣು ತಗೊಳ್ಳಿ. ಒಂದು ನಿಂಬೆಹಣ್ಣು ತಗೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆ ನಿಂಬೆಹಣ್ಣು 2 ಭಾಗ ಮಾಡಿ, ಎಡಭಾಗ ಎಡಕ್ಕೊಂದು ಬಲಕ್ಕೊಂದು ಹಾಕ್ಬಿಡಿ. ಒಂದು ನಿಂಬೆಹಣ್ಣನ್ನು ದೃಷ್ಟಿ ತೆಗೆದು ಹೊಡೆದು ಅದನ್ನು ಎಡಕ್ಕೂ ಬಲಕ್ಕೂ ಈ ಪ್ರಕಾರ ಉಲ್ಟಾ ಹಾಕೋದ್ರಿಂದ ಖಂಡಿತ ಇದರಲ್ಲಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸಂಧ್ಯಾಕಾಲ 4ರಿಂದ 6:20, 4ರಿಂದ 6 ಗಂಟೆ 20 ನಿಮಿಷ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೂ, ಯಾವುದೇ ಅಗ್ರಿಮೆಂಟ್ಸಿಗೆ ನೋಡಬೇಕಾದ್ರೂ, ಅಥವಾ ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೂ ಇವತ್ತು ಬೇಕು ಬೇಡ ಎಂಬತಕ್ಕಂಥದ್ದನ್ನು ಸರಿಯಾಗಿ ಆಲೋಚನೆ ಮಾಡಿ. ಇವತ್ತಾಗಲೇಬೇಕು ಅನ್ನೋಂಗಿದ್ರೆ ನೀವು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಈ ಸಮಯದಲ್ಲಿ ಯಾರಾದರೂ ಒಬ್ಬರು ಆತ್ಮೀಯರನ್ನ ಜೊತೆಲಿಟ್ಕೊಂಡು ನೀವು ಒಂದು ಕಾಗದ ಪತ್ರಿಕೆ ಸಹಿ ಹಾಕಿ. ಯಾಕೆ ಅಂದರೆ ಇವತ್ತು 4 ಗೋಡೆ ಮಧ್ಯದಲ್ಲಿ ನೀವೇ ಸ್ವತಃ ಏನೋ ಒಂದು ತೀರ್ಮಾನ ತಗೊಳ್ತೀನಿ ಅಂದರೆ ಖಂಡಿತ ಸಾಧ್ಯ ಇಲ್ಲ, ಅಲ್ಲಿ ನೋವಿದೆ. ಅದಕ್ಕಾಗಿ ಮತ್ತೊಬ್ಬರ ಸಹಾಯ ಬೇಕಾಗಿದೆ. ಇವತ್ತು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ತಪ್ಪದೇರ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟು ಮನೆ ದೇವರ ಪ್ರಾರ್ಥನೆ ಮಾಡಿ. ಒಂದಷ್ಟು ಶ್ವಾನಗಳಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಏನಾದರೂ ಒಂಚೂರು ಆಹಾರವನ್ನು ಉಣಬಡಿಸಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಆಗಷ್ಟೇ ತುಲಾರಾಶಿಯವರು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ. ಇವತ್ತು ಭಗವಂತ ನಿಮ್ಮೊಟ್ಟಿಗಿದ್ದಾನೆ. ಇವತ್ತು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಬೋದು. ಒಂದು ಸಂತೋಷ, ಸಂಭ್ರಮವನ್ನು ತಂದುಕೊಳ್ಬಹುದು. ಫಲಾಫಲಗಳಲ್ಲಿ ಒಂದಷ್ಟು ನಿಮ್ಮ ಆಸಕ್ತಿಪೂರ್ವಕವಾಗಿ ನೀವೇನು ಒಂದು ಸಿದ್ಧಿಯನ್ನು ಅಂದ್ಕೊಂಡಿದ್ದೀರೋ, ಯಾವ ಪ್ರಾರ್ಥನೆಯನ್ನು ಮಾಡ್ತಿದ್ದೀರೋ, ಯಾವ ಒಂದು ಪ್ರಾರ್ಥನೆ ಮಾಡಿ ಭಗವಂತನಿಗೆ ನಿಮ್ಮ ಮೊರೆ ಮುಟ್ಟಿಸಬೇಕು ಅಂತಿದ್ದೀರೋ, ಭಗವಂತನ ಕೃಪೆಯಿಂದ ಇವತ್ತು ನಿಮ್ಮ ಆಸೆ ಈಡೇರುವಂಥ ದಿನ. ಇವತ್ತು ನಿಮ್ಮ ಮನಸ್ಸಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಂಡು ಭಗವಂತನಿಗೆ ಒಂದು ನಮಸ್ಕಾರವನ್ನು ಮಾಡಿ, ಭಗವಂತ ನನಗೆ ಅನುಕೂಲ ಮಾಡಿದ್ಯಪ್ಪ ಅಂತ ಹೇಳುವಂಥ ರೀತಿ ಇವತ್ತು ಆಗಬಹುದು. ಹಾಗೂ ಇವತ್ತಿನ ದಿವಸ ನಿಮ್ಮ ಪ್ರಯಾಣ ಕಾಲ, ನಿಮ್ಮ ವ್ಯವಹಾರಗಳು, ನಿಮ್ಮ ಕೆಲಸ ಕಾರ್ಯಗಳು ಏನೇ ಮಾಡಬೇಕಾದ್ರೂ ನಿಮ್ಮ ಕುಲದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಕುಲದೇವರ ಅನುಗ್ರಹದಿಂದ, ಹಿರಿಯರ ಆಶೀರ್ವಾದದಿಂದ, ಸರಿಯಾದ ಮಾರ್ಗದರ್ಶನದಿಂದಲೇ ನಡಿಬೇಕು. ಆದರೆ ಇವತ್ತಿನ ದಿವಸ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಮಾತ್ರ ಖಂಡಿತ ನಿಮಗೆ ಎದುರಾಗಬಾರ್ದು. ಹಾಗೆ ನೀವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಅಂಗೈಯಗಲ ಕೆಂಪು ವಸ್ತ್ರವನ್ನು ಅಥವಾ ಕೆಂಪು ವಸ್ತ್ರ, ಕೆಂಪು ಬಣ್ಣದ ಬಟ್ಟೆಯನ್ನು ತಾವು ಧರಿಸಿದರೆ ಇವತ್ತು ಬಂದೊದಗುವಂಥ ತೊಂದರೆ ತಾಪತ್ರಗಳಿಂದ ಮುಕ್ತರಾಗ್ತೀರಿ. ಇನ್ನು ಇವತ್ತು ಸಹಿತ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ. ಯಾಕೆಂದರೆ ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸ ಇದು ನಿಮ್ಮನ್ನು ಕಣ್ಣೀರು ಹಾಕಿಸ್ತಾ ಇದೆ. ಅದಕ್ಕೋಸ್ಕರ ಆರೋಗ್ಯದ ಕಡೆ ಗಮನ ಕೊಡಿ.
ನಿಮ್ಮ ವಸ್ತ್ರದಲ್ಲಿ ರಕ್ತವರ್ಣದ್ದು ಕೆಂಪು ವರ್ಣದ ವಸ್ತ್ರವನ್ನು ನಿಮ್ಮ ಜೊತೆ ಇಟ್ಕೊಳ್ಳಿ. ಹಣೆಗೊಂಚೂರು ಕುಂಕುಮ, ಪುಡಿ ಕುಂಕುಮವನ್ನು ಇಟ್ಕೊಂಡು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಇದರಿಂದ ಸಾಕಷ್ಟು ಒಳಿತನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ವೃಶ್ಚಿಕ ರಾಶಿಯವರೆಗೂ ತಿಳ್ಕೊಂಡಿದ್ವಿ. ಇನ್ನು ಧನುರ್, ಮಕರ, ಕುಂಭ, ಮೀನ. ಧನುರ್, ಮಕರ, ಕುಂಭ, ಮೀನ ಈ 4 ರಾಶಿಗಳಿದೆ. 4 ರಾಶಿಗಳಾದ ನಂತರ ನಿಮ್ಮ ಕರೆಗೆ ಹೋಗೊಡುವಂಥ ಸಮಯ ಪ್ರಾರಂಭ ಆಗುತ್ತೆ. ಹಾಗಾಗಿ ಯಾರೆಲ್ಲ ಫೋನ್ ಮಾಡಬೇಕು ಅಂತ ಇಚ್ಛಿಸ್ತಾ ಇದ್ದೀರಲ್ಲ, ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಬೇಕು ಅಂತ ಅಪೇಕ್ಷೆ ಪಡ್ತಿದ್ದೀರಲ್ಲ, ತಾವು ಫೋನ್ ತೊಗೊಂಡು ರೆಡಿಯಾಗಿ. ಯಾಕೆಂದರೆ ಈಗ ನಿಮ್ಮ ಪ್ರಯತ್ನ ಶುರು ಮಾಡಿದ್ರೆ ನಮ್ಮ ರಾಶಿ ಮುಗಿಯುವಷ್ಟರೊಳಗೆ ನೀವು ಕನೆಕ್ಟ್ ಆಗುತ್ತೆ. ಇನ್ನು ರಾಶಿಗಳಲ್ಲಿ ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ. ತುಂಬ ದಿವಸಗಳ ನಂತರ ಒಂದಷ್ಟು ಬೆಳಕು ಕಾಣುವಂಥ ದಿನ, ಮನಸ್ಸಿಗೆ ಒಂದಷ್ಟು ಸಮಾಧಾನ ತಂದುಕೊಳ್ಳುವಂಥ ದಿನ, ವ್ಯಾಪಾರ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ದಿನ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಚಿಂತನೆಗೆ ಒಂದು ಬ್ರೇಕ್ ಬೀಳುವಂಥ ದಿನ. ಒಟ್ಟಾರೆ ಧನುರಾಶಿಯವರಿಗೆ ಒಂದು ಸಾರ್ಥಕತೆಯ ಒಂದು ಭಾವ ಇವತ್ತು ಸಿಗುತ್ತೆ. ಇವತ್ತು ನೀವೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಿ, ಏನು ಕೆಲಸ ಆಗಬೇಕಾಗಿದೆ, ಇಲ್ಲಿವರೆಗೂ ಏನಾಗಿಲ್ಲ, ಯಾವೆಲ್ಲ ಕೆಲಸದ ಬಗ್ಗೆ ಇದ್ದು ಮನಸ್ಸಿಗೆ ಅಸಮಾಧಾನ ಆಗಿದೆ, ಯಾವ ಸಂಕಷ್ಟಗಳಿಂದ ತಾವು ನೋವು ಪಡ್ತಾ ಇದ್ದೀರಿ, ಆ ಕಷ್ಟಕ್ಕೊಂದು ಪರಿಹಾರ ಸಿಗುತ್ತೆ. ಹಾಗೆ ವೃತ್ತಿಯಲ್ಲಿ ಇವತ್ತು ಅಭಿವೃದ್ಧಿಯನ್ನು ಕಾಣಬೇಕು, ಹೊಸತನವನ್ನು ಕಾಣಬೇಕು, ಹೊಸ ಬದುಕನ್ನು ನೋಡಬೇಕು, ಹೊಸದಾಗಿ ಏನಾದರೂ ಒಂದು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿ ತಾವೇನಿದ್ದೀರೋ ಅದು ಕಾರ್ಯಸಿದ್ಧಿ ಆಗುತ್ತೆ. ಬಹುಶಃ ಇವತ್ತು ನೀವು ಹನುಮನ ಪ್ರಾರ್ಥನೆ ಮಾಡ್ತಾ, ಮನೆ ದೇವರ ಆರಾಧನೆ ಮಾಡ್ತಾ, ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ನಮಸ್ಕಾರ ಮಾಡಿಕೊಂಡು ಮುಂದೆ ನಡೆದಿದ್ದೆ ಆದರೆ ಬರುವ ಎಲ್ಲ ಕಷ್ಟಗಳು ಸಹಿತ ಮಂಜಿನಗಡ್ಡೆ ಥರ ಕರಗಿ ಹೋಗುತ್ತೆ. ಲಕ್ಷ್ಮೀ ನರಸಿಂಹ, ಮಾರುತಾತ್ಮಜ, ಪ್ರಸನ್ನಾಂಜನೇಯ ಸ್ವಾಮಿ, ಧನುರಾಶಿಯವರು ತಪ್ಪದೇರ ಹನುಮನ್ನ ಮತ್ತು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಗ್ರಹಗತಿಗಳು ಸರಿ ಇಲ್ಲದಿರ ಒಂದಲ್ಲ ಒಂಥರ ಸಮಸ್ಯೆಗಳು ಹೊತ್ತಿರುವ ನಿಮಗೆ ರಾಹುವಿನಿಂದ ಉಂಟಾಗ್ತಿರ್ತಕ್ಕಂಥ ದೋಷಗಳಿಂದ ಮುಂದೆ ಏನು ಕಣ್ಣು ಕಾಣದಂಥ ರೀತಿ, ಇಡೀ ಜೀವನನೋ ಅಥವಾ ನಮ್ಮ ಬದುಕೆ ಒಂದು ಕತ್ತಲಾದಂಥ ರೀತಿ, ಈ ಒಂದಲ್ಲ ಒಂಥರ ಸಮಸ್ಯೆ ಹೊತ್ತಿರ್ತಕ್ಕಂಥ ನಿಮಗೆ ಒಂದು ಬೆಳಕನ್ನು ಕಾಣುವಂಥ, ಬೆಳಕನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ನೀವೇನು ಅಂದುಕೊಂಡಿದ್ದನ್ನು ಸಾರ್ಥಕತೆ ಅಥವಾ ಒಂದು ಒಳ್ಳೆಯ ಬದುಕು, ಒಳ್ಳೆಯ ಒಂದು ಕೆಲಸದ ಕಡೆ ಗಮನ ಕೊಡ್ತಿರ್ತೀರಿ. ಹಾಗೆ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ತಂದುಕೊಳ್ಳುವಂಥ ಯೋಗ ಫಲ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಗಂಡಾಂತರಗಳು ಬಂದಾಗ, ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ ಅಥವಾ ನೋವಿದ್ದಾಗ ಅದಕ್ಕೆ ಪರಿಹಾರ ಕಾಣದಂಥ ರೀತಿಯಲ್ಲಾಗುತ್ತೆ. ಆದರೆ ಎಲ್ಲಕ್ಕೂ ಕಾಲವೇ ಉತ್ತರಿಸುತ್ತೆ. ಆ ಕಾಲ ಉತ್ತರಿಸುವಂಥ ಕಾಲ ಹೇಳೋದಾದರೆ ಇವತ್ತು ಮಧ್ಯಾಹ್ನ 3ರ ನಂತರ ನಿಮ್ಮ ಭವಿಷ್ಯದಲ್ಲಿ ಒಂದಷ್ಟು ಬೆಳಕನ್ನು ಕಾಣಬಹುದು. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರ ಮಹಾಮಂತ್ರವನ್ನು ಹೇಳ್ತಾ ಇವತ್ತು ದೇವಿಯ ಪ್ರಾರ್ಥನೆ ಮಾಡ್ತಾ ಮಧ್ಯಾಹ್ನದ ರಾಹುಕಾಲ ಸನ್ನಿವೇಶದಲ್ಲಿ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದಷ್ಟು ಹೆಸರು ಕಾಳು, ಒಂದಷ್ಟು ಅಕ್ಕಿ ಮತ್ತು ಹೆಸರು ಕಾಳನ್ನು ದಾನವಾಗಿ ನಿಮ್ಮ ಕೈಯಿಂದ ಮತ್ತೊಬ್ಬರಿಗೆ ಕೊಟ್ಟಿದ್ದೇ ಆದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಸಿಗಬೇಕಾದ್ರೆ ಇವತ್ತು ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಖಂಡಿತ ನಿಮಗೆ ಸಿಗಬೇಕಾಗತ್ತೆ. ಇದಕ್ಕಾಗಿ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಆರಾಧ್ಯ ದೇವರನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯ ಸನ್ಮಾರ್ಗದತ್ತ ನಡೆಯುವಂಥ ಚಿಂತನೆಯನ್ನು ಮಾಡಿ ಹೆಚ್ಚಿನ ಫಲಗಳನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಬರುವಂಥ ಯಾವುದೇ ಸಂಕಷ್ಟಗಳಾದರೂ ಕಷ್ಟಗಳನ್ನು ದೂರ ಮಾಡಿಕೊಂಡು ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೇ ಸರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತಕ್ಕಂಥದ್ದಿದೆ. ಆ ಮನಸ್ಸಲ್ಲಿ ಉಂಟಾಗುವಂತಹ ತೊಂದರೆಗಳನ್ನು ದೂರ ಮಾಡಿಕೊಂಡು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅರ್ಥಪೂರ್ಣವಾದಂಥ ಬದುಕನ್ನೇ ಕಟ್ಕೊಳ್ಬೇಕು. ಹಾಗೆ ಯೋಗ ಫಲ ಅಂತ ಹೇಳ್ತಾರೆ. ಆ ಯೋಗ ಮತ್ತು ಯೋಗ ಫಲಗಳು ನಿಮಗೆ ಸಿಗಬೇಕಾದ್ರೆ ಇವತ್ತಿನ ದಿವಸ ನೀವು ಮಾಡುವಂಥ ವೃತ್ತಿಧರ್ಮ ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ಕುಲದೇವರ ಅನುಗ್ರಹ ಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನೂ ಪ್ರಾರ್ಥನೆ ಮಾಡಿ, ಹಾಗೆ ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳಿ. ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳೋದು ಖಂಡಿತ ತಪ್ಪಲ್ಲ. ಇಲ್ಲಿ ನಾನು ನಂದು ಎಂಬತಕ್ಕಂಥವ್ರು ಯಾರೂ ಇಲ್ಲ. ಸೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಸಹಿತ ವಿದ್ಯಾರ್ಥಿಗಳೇ ಕಲಿತಷ್ಟು ಕಲಿಬೇಕಾಗಿದೆ, ನೋಡುವಷ್ಟು ನೋಡಬೇಕಾಗಿದೆ. ಏನು ಮಾಡಿದ್ರೂ ಅದು ಕಡಿಮೆನೇ ಆಗಿರುತ್ತೆ, ಅದಕ್ಕೆ ಇನ್ನಷ್ಟು ಲಾಭ ಸೇರಿಸುವಂಥ ಮಟ್ಟಕ್ಕೆ ಆಗಬೇಕಾಗತ್ತೆ. ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಲೆಬಗ್ಸಿ ನಡೀತಕ್ಕಂಥದ್ದು ಭಾಳ ಉತ್ತಮ. ಕಾರಣ ಇವತ್ತಿನ ಗ್ರಹಸ್ಥಿತಿಗಳೆಲ್ಲವೂ ಸಹಿತ ನಿಮ್ಮ ಸುಭಿಕ್ಷವಾಗಿದೆ ಅಂತಲ್ಲ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ.
ಜೊತೆಗೆ ಶನೇಶ್ಚರನ ಮಹಾಮಂತ್ರವನ್ನು ಶನ್ನೋ ದೇವಿ ರವಿಷ್ಠಯ ಆಪೋ ಭವತು ಬಿದೇಂಶಿಯೋರ್ ವಿಶ್ವವಂತನಃ ಶನೇಶ್ಚರಾಯ ನಮಃ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ತಾವು ಪಠನೆ ಮಾಡಿ. ಇನ್ನೆರಡು ದಿನಗಳಲ್ಲಿ ಗುರು ಬದಲಾವಣೆ ಆದಮೇಲೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ, ವ್ಯವಹಾರಗಳಲ್ಲಿ, ಕುಟುಂಬದಲ್ಲಿ ನೆಮ್ಮದಿ, ಒಂದಷ್ಟು ಕಲಹಗಳು ದೂರ ಆಗ್ತಕ್ಕಂಥದ್ದು, ಶಾಂತಿ ಸಮಾಧಾನ ಸಿಗ್ತಕ್ಕಂಥದ್ದು, ಒಟ್ಟಾರೆ ಒಂದು ಹೊಸ ಬೆಳಕಿಗೆ ನಾಂದಿ ಹಾಡುವಂಥ ಒಂದು ದಿನಾಂಕ ಅಥವಾ ದಿನ ಇವತ್ತು ಎದುರಾಗ್ಬೋದು. ಇವತ್ತು ಸಾಕಷ್ಟು ಒಳ್ಳೆಯ ಫಲಗಳು ಇದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಮನಸ್ಸಿಗೆ ಒಂದಿಷ್ಟು ಅಸಮಾಧಾನ ಇದೆ. ಆದಷ್ಟು ಜಾಗ್ರತೆ ಬೇಕಾಗುತ್ತೆ, ಎಚ್ಚರಿಕೆಯಲ್ಲಿರಿ. ಇವತ್ತು ನಿಮ್ಮ ಕೈಲಾದಷ್ಟು ಒಂದು ಗೋವಿಗೆ ಗೋಗ್ರಾಸ ಅಥವಾ ಕನಿಷ್ಠ ಪಕ್ಷ ಶ್ವಾನಗಳಿಗೆ ಆಹಾರ, ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು, ನೀರನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕುಂಭರಾಶಿಯವರು ಖಂಡಿತ ಇವತ್ತು ಬೆಳಕನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಿನ್ನ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ದೂರಭಾರ ಪ್ರಯಾಣ ಮಾಡಬೇಕು ಎಂಬತಕ್ಕಂಥ ಆಸೆ, ಒಂದಷ್ಟು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಹಂಬಲ. ಆದರೆ ಆರೋಗ್ಯ ಮಗತ್ರ ತುಂಬ ಕೈ ಕೊಡ್ತಾ ಇದೆ. ಆರೋಗ್ಯದಲ್ಲಿ ಮೊಣಕಾಲು ನೋವು ಬರ್ತಕ್ಕಂಥದ್ದು, 10 ಹೆಜ್ಜೆ ನಡಿಲಿಕ್ಕೆ ಆಗದಿರತಕ್ಕಂಥದ್ದು, ತುಂಬ ಆಯಾಸ ಪಡ್ತಕ್ಕಂಥದ್ದು, ಎಲ್ಲಂದ್ರಲ್ಲೇ ಕೂತ್ಕೋಬೇಕು, ವಿಶ್ರಾಂತಿ ಬೇಕು ಅಂದ್ಕೊಳ್ಳೋದು, ಉದ್ಯೋಗಕ್ಕೆ ಹೊರಡಲಿಕ್ಕೆ ಆಗದಿರತಕ್ಕಂಥದ್ದು, ಯಾರೋ ಬೇರೆಯವರು ಬಂದು ನಿಂದನೆ ಮಾತಾಡ್ತಕ್ಕಂಥದ್ದು, ಅವರು ಆಡುವ ಮಾತನ್ನು ಮನಸ್ಸಲ್ಲಿಟ್ಕೊಂಡು ನೀವು ಕಣ್ಣೀರು ಹಾಕುವಂಥದ್ದು. ಒಟ್ಟಾರೆ ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ಅಂಥ ಲಾಭ ಇರತಕ್ಕಂಥ ಕ್ಷಣ ಅಲ್ಲ. 3ರ ಒಳಗಡೆ ಏನಾದರೂ ಒಂದಿಷ್ಟು ಸಾಧನೆ ಮಾಡ್ಬೋದು. ಬಟ್ 3 ಗಂಟೆ ತನಕ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರಮಾಲ ಇದೆ. ಒಂದಿಷ್ಟು ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಆದಷ್ಟು ಜಾಗೃತರಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ರಾಶಿಫಲಗಳು ತಿಳ್ಕೊಂಡಾಯಿತು. ರಾಶಿಫಲ ಆದ ನಂತರ ನೀವು ಫೋನ್ ಲೈನ್ಗೆ ಸಿದ್ಧರಾಗಿರಿ, ಫೋನ್ನ ಟ್ರೈ ಮಾಡಿ ಅಂತ ಹೇಳಿದ್ವಿ ನಾವು. ಫೋನ್ನ ತೊಗೊಂಡಿದ್ದೀರಿ, ಆದರೆ ಸಿಗ್ದಲ್ಲಿರ್ತಕ್ಕಂಥ ಸ್ಥಳದಲ್ಲಿ ನಿಂತು ಬಂದು ಮಾತಾಡಿ ಅಂತಕ್ಕಂಥದ್ದು ಮತ್ತೊಮ್ಮೆ ಹೇಳುವಂಥ ಮಾತಾಗುತ್ತೆ. ಈಗ ಫೋನಲ್ಲಿ ಸಿದ್ಧರಾಗಿದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಮಕ್ಕಳು ಮನೆ ಬಿಟ್ಟು ಹೋಗಿದ್ದಾಳೆ ಪ್ರೀತಿಸೋನ್ ಜೊತೆ. ಹಂಗಾಗಿ ಅವಳು ಬರ್ತಾಳ, ಅವನು ಒಂಥರ ರೌಡಿ ಗೇಮ್ ಮಾಡ್ತಾನೆ, ಕೇಳಿಲ್ಲ ಹೋಗ್ಬಿಟ್ಟಿದ್ದಾಳೆ. ಎಷ್ಟು ದಿವಸ ಆಯ್ತಮ್ಮ? ಅಂತ ಹೇಳಿ ಎಷ್ಟು ದಿವಸ ಆಯ್ತಮ್ಮ ಹೊರಟು? ಈಗಾಗಲೇ 1 ತಿಂಗಳು 8 ದಿನ ಆಯ್ತು ಗುರುಜಿ. 1 ತಿಂಗಳಾಯ್ತು. ಎಲ್ಲಿದ್ದಾರೆ ಅಂತ ಗೊತ್ತಮ್ಮ? ಗೊತ್ತಿದ್ದಾರೆ ಗುರುಜಿ, ಇಲ್ಲೇ ಹತ್ರ ಸೈಡಲ್ಲೇ ಇದ್ದಾರೆ. ಕರೆದ್ರು ಬರ್ತಾ ಇಲ್ಲ ಗುರುಜಿ. ಅವನು ಬಹಳ ಕೆಟ್ಟ ಒಂಥರ ರೌಡಿ ಜಮ್ಮ ಹುಡುಗ. ಮತ್ತೆ ಹೀಗಿರೋ ಪರಿಸ್ಥಿತಿನಲ್ಲಿ ನಾಳೆ ಕರ್ಕೊಂಡು ಬಂದು ಪುನಃ ಅವಳ ಜೀವನ ಹೇಗಮ್ಮ ಸರಿಪಡಿಸ್ತೀರಿ? ಅದೇ ಅವನು ಹತ್ರ ಇದ್ರೆ ಮತ್ತೆ ತೊಂದರೆ ಪಡ್ತಾಳೆ ಅನ್ನೋದೇ ನೋವು ಗುರುಜಿ. ನೀವು ಆ ರೀತಿ ಚಿಂತನೆ ಮಾಡ್ತಿದ್ದೀರಿ, ಆತನ ಜೊತೆಯಲ್ಲಿದ್ದರೆ ತೊಂದರೆ ಆಗ್ಬೋದು ಅನ್ನೋದು ನಿಮ್ಮ ಮನಸ್ಸು. ಆದರೆ ಅವಳು ಅದನ್ನೇ ಅಪೇಕ್ಷೆ ಪಟ್ಟು ನಿಮ್ಮ ಮನೆ ದಾಟ್ಕೊಂಡು ಹೊರಟುಬಿಟ್ಟಿದ್ದಾಳಲ್ಲ. ಹೌದು ಗುರುಜಿ, ಅದೇ ನೋವು, ಎಲ್ಲರಿಗೂ ನೋವು ಕೊಟ್ಟು ತಾನು ಸರಿ ಇಲ್ಲ ಅಂತಾನೆ ನೋವು. ಅಮ್ಮ, ಈ ಹುಚ್ಚು ಪ್ರೇಮನೇ ಹೀಗೆ, ಈ ಪ್ರೀತಿಸ್ತೋದ ಇರ್ತಕ್ಕಂಥ ಹಣೆ ಬಾರನೇ ಹೀಗೆ. ಪ್ರಾರಂಭದಲ್ಲಿ ಆ ಬಿಸಿ ರಕ್ತ ಗೊತ್ತಾಗೋದಿಲ್ಲ, ತಪ್ಪು ಮಾಡ್ಕೊಂಬಿಡ್ತಾರೆ. ಅದಾದಮೇಲೆ ಅಯ್ಯೋ ನಮ್ಮಿಂದ ತಪ್ಪಾಗೋಯ್ತಲ್ಲ, ಜೀವನ ನಮಗೆ ಇಷ್ಟು ಸುಂದರವಾದಂಥ ಬದುಕು ನಮಗೆ ಅಂತ ಕೈ ಬೀಸಿ ಕರೆಯುವಾಗ ನಾವು ಎಲ್ಲೋ ಒಂದು ಕಡೆ ಕತ್ಲರೂ ಬಂದು ಸೇರ್ಕೊಂಡ್ವಲ್ಲ ಅಂತ ಅವ್ರ ಮನಸ್ಸಲ್ಲಿ ನೋವು ಉಂಟಾಗತ್ತೆ. ಅದಕ್ಕೆ ಹೇಳೋದು, ಅವಳು ಬರ್ತಾಳ ಗುರುಜಿ, ಅವಳ ಜೀವನ ಚೆನ್ನಾಗಿದೆಯಾ ಮುಂದೆ ಅನ್ನೋದೇ. ಅವಳದು ಮೂಲ ನಕ್ಷತ್ರ ಧನುರಾಶಿ. ಗುರುಜಿ ನೋಡಮ್ಮ, ಧನುರ್ ಮಕರ ಈ ರಾಶಿಗಳು ಹಿಂದೂ ಮುಂದೂ ಇಂಥದ್ದೇ ಸಮಸ್ಯೆಗಳಿದೆ. ಯಾಕೆ ಅಂದರೆ ಇಲ್ಲಿ ಇರ್ತಕ್ಕಂಥದ್ದು, ನಾನು ಪ್ರಾರಂಭದಲ್ಲಿ ಹೇಳಿದೆ, ಇವತ್ತು ಒಂದೊಂದು ಗ್ರಹದ್ದು ಬಹಳ ಮುಖ್ಯವಾಗಿರುತ್ತೆ. ಪ್ರಧಾನವಾಗಿರ್ತಕ್ಕಂಥದ್ದು ಬರೀ ಗುರು ಮತ್ತು ಶನಿಗೆ ಮಾತ್ರ ಅಷ್ಟೇ ಅಲ್ಲ ಅಂತ. ಹಾಗಾಗಿ ಇಲ್ಲಿ ಜಾತಕಗಳಲ್ಲಿ ಬರ್ತಕ್ಕಂತಹ ದೋಷಗಳು ಹೀಗಿರುತ್ತೆ. ಆದರೂ ಈಗ ಅವರ ಪರಿಸ್ಥಿತಿ ಹೇಗಿದೆಯೋ, ನೀನು ಹೇಳೋ ರೀತಿ ಬರೀ ಒಂದು ರಾಶಿ ಮೇಲೆ ನಾನು ಭವಿಷ್ಯ ಹೇಳಲಿಕ್ಕೆ ಆಗೋದಿಲ್ಲ. ಆಕೆ ಕಣ್ಣರೇಖೆ ಆಗಲಿ ಅಥವಾ ಆಕೆ ಸ್ವರತರಂಗ ಆಗಲಿ ಕಳಿಸಿದಿರಮ್ಮ? ಈಗ ವಾರ ಆಯ್ತು ಕಳಿಸಿ. ಆಯ್ತಮ್ಮ, ನಾನು ನೋಡ್ತೀನಿ, ಸದ್ಯದಲ್ಲೇ ನೋಡಿ ಅದಕ್ಕೆ ಸರಿಯಾದಂಥ ಉತ್ತರ ನಾನು ತಿಳಿಸ್ತೀನಿ ನಿಮಗೆ. ಒಳ್ಳೆಯದಾಗಲಿ, ಚಿಂತೆ ಮಾಡಬೇಡಿ. ಆದಷ್ಟು ಬೇಗ ನಿಮ್ಮ ಮನೆಗೆ ನಿಮ್ಮ ಮಗು ಬಂದು ಸೇರಿಕೊಳ್ಳಿ. ಒಳ್ಳೆಯದಾಗಲಮ್ಮ. ಈಗಾಗಲೇ ಸಾಕಷ್ಟು ಜನ ಕಾಲ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಕರೆ ಮಾಡಬೇಕು, ಮಾತಾಡಬೇಕು, ಇರ್ತಕ್ಕಂಥ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಸಾಕಷ್ಟು ಜನಗಳಲ್ಲಿದೆ. ಬನ್ನಿ, ಆ ಸರದಿ ಸಾಲ ನಿಂತಿರ್ತಕ್ಕಂಥವ್ರು ಯಾರು ನೋಡೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಂದು ನಮ್ಮ ತಂಗಿದು ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ನಿಮ್ಮದು ಮತ್ತು ನಿಮ್ಮ ತಂಗಿದು ಇಬ್ಬರದು ಪ್ರಯತ್ನ ಮಾಡ್ತಾ ಇದ್ದಾರೆ ಮನೆಯಲ್ಲಿ? ಹ್ಞೂ ಗುರುಜಿ, ಮಾಡ್ತಿದ್ದಾರೆ. ಏನು ಓದಿದ್ದೀರಮ್ಮ ಇಬ್ಬರು?
ನಾನು MA B.Ed ಮಾಡಿದ್ದೀನಿ ಗುರುಜಿ. ನಮ್ಮ ತಂಗಿ M.Com ಮಾಡಿದ್ದಾಳೆ. ಓಹೋ, ಇಬ್ಬರು ಜಾಬ್ ಮಾಡ್ತಾಯಿದ್ದೀರಾ, ಮನೇಲೇ ಇದ್ದೀರಾ? ಈಗ ಮನೆಯಲ್ಲೇ ಇದ್ದೀನಿ ಗುರುಜಿ. ಈಗ 4 ತಿಂಗಳು ಆಯಿತು B.Ed ಮುಗಿದು. ಹಾಂ, ಜಾಬ್ಗೂ ಪ್ರಯತ್ನಿಸ್ತಾ ಇದ್ದೀರಾ? ಹ್ಞೂ ಗುರುಜಿ, ಪ್ರಯತ್ನಿಸ್ತಿದ್ದೀನಿ, ಎಕ್ಸಾಮ್ಸ್ ಬರೀತಿದ್ದೀನಿ. ಒಳ್ಳೆಯದಾಗಲಿ. ನಿಮ್ಮ ಜನ್ಮ ನಕ್ಷತ್ರ ಯಾವುದಮ್ಮ? ಏನು ಗುರುಜಿ? ನಿಮ್ಮ ನಕ್ಷತ್ರ ಯಾವುದು? ಪುಷ್ಯ ನಕ್ಷತ್ರ, ವಾಣಿ ಕರ್ಕಾಟಕ ಅಂತ. ರಾಶಿ. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ಹ್ಞೂ ಗುರುಜಿ. ತುಂಬ ಚೆನ್ನಾಗಿದೆ. ಸ್ವಲ್ಪ ವೆಯ್ಟ್ ಮಾಡು, ಯಾಕೆಂದರೆ ನಿನ್ನ ಸ್ವರತರಂಗ ಪ್ರಕಾರ, ಅದಕ್ಕೋಸ್ಕರನೇ ನಕ್ಷತ್ರ ಯಾವುದು ಅಂದಿದ್ದು ನಾನು. ನಿನ್ನ ಸ್ವರತರಂಗ ಪ್ರಕಾರ ಪ್ರಸ್ತುತ ಬರುವಂಥದ್ದೆಲ್ಲವೂ ಒಂಥರ ಕನ್ಫ್ಯೂಷನಲ್ಲೇ ಬರುತ್ತೆ. ಯಾವುದೇ ಜಾತಕಗಳು ಬಂದರೂ ನಿನಗೆ ಪ್ರಾರಂಭಿಕ ಹಂತದಲ್ಲಿ ನೀನು ಜಾತಕ ಕೈಲಿ ಹಿಡಿದು ನೀನು ಫೋಟೋ ನೋಡಿದ ತಕ್ಷಣ ಇದಾಗುತ್ತೋ ಬಿಡುತ್ತೋ ಅನ್ನೋ ಕನ್ಫ್ಯೂಷನಲ್ಲಿ ಇರ್ತೀಯ. ಮತ್ತು ನಿನ್ನ ಮನಸ್ಸು ಸಹಿತ ಈಗ ಅಷ್ಟೊಂದು ತಿಳಿಯಾಗಿಲ್ಲ, ಕೆಲವು ಗೊಂದಲದಲ್ಲಿದೆ ನಿನ್ನ ಮನಸ್ಥಿತಿ. ಬೇಕು ಬೇಡ, ಸರಿ ತಪ್ಪು, ಅಥವಾ ನಾನು ಇದೆ ಒಪ್ಕೊಳ್ಳೋದಾ ಬೇಡವಾ, ಹೀಗೆ ಒಂದು ಥರ ಒಂದು ನಿಶ್ಚಲವಾದಂತಹ ಬೇಕಾಗಿರುವಂಥ ಮನಸ್ಸಿಗೆ ನೀನು ಹೆಚ್ಚು ಅದಕ್ಕೆ ಪ್ರೋತ್ಸಾಹಿಸೋಕೆ ಆಗ್ತಾ ಇಲ್ಲ, ಹೀಗಿದೆ. ಅದಕ್ಕೋಸ್ಕರ ಇನ್ನು 1 ತಿಂಗಳು 18 ದಿವಸ, ಕರೆಕ್ಟಾಗಿ ಇವತ್ತಿಗೆ 1 ತಿಂಗಳು 18 ದಿವಸ ಬಿಡು. 1 ತಿಂಗಳು 18 ದಿವಸದ ನಂತರ ನಿನ್ನ ಭವಿಷ್ಯದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಅದರ ಮಧ್ಯದಲ್ಲಿ ಅಪ್ಪ ಅಮ್ಮನ ಜೊತೆ ಮಾಡಿಕೊಂಡು ಯಾವುದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋಗಿ ಒಂದು ದಿವಸ ರಾತ್ರಿ ಅಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಮಲಗಿದ್ದು, ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಮುಗಿಸ್ಕೊಂಡು ದೇವರ ಸಾನ್ನಿಧ್ಯದಲ್ಲಿ ಕೊಡುವಂಥ ಮಹಾಪ್ರಸಾದ ಸ್ವೀಕರಿಸಿ ಅಲ್ಲಿಂದ ಮನೆಗೆ ಬಂದ ಮೇಲೆ ಒಂದು ಕೆಂಪು ವಸ್ತ್ರದಲ್ಲಿ 3 ಅಡಿಯಷ್ಟು ತೊಗರಿಬೇಳೆನ ಗಂಟು ಹಾಕಿ ಒಂದು ದಿವಸ ಮಂಗಳವಾರ ಮನೇಲಿ ಪೂಜೆ ಮಾಡಿ ಆ ಗಂಟನ್ನು ತಗೊಂಡು ಯಾವುದಾದ್ರು ದೇವಸ್ಥಾನ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಬಾ. ನೀನು ಇಷ್ಟು ಕ್ರಮವಹಿಸಿ ಮಾಡಿದ್ದೆ ಆದರೆ ಆಗ ನಿನ್ನ ಜಾತಕದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಅಲ್ಲಿಂದ ಆಚೆ ನಿನ್ನ ವಿವಾಹಕ್ಕೆ ದಾರಿ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಹಲೋ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮ್ಗೆ ಸಮಸ್ಯೆ, ಮನ್ಯಾಗ ಬಹಳ ಸಮಸ್ಯೆ ಸರ್ ಗುರುಜಿ. ಎಷ್ಟು ದಿವಸಕ್ಕೆ ಟ್ರೈ ಮಾಡ್ತಿದ್ವಿ, ಸಿಕ್ಕೇ ಇಲ್ಲ ನಮಗೆ. ನೋಡಮ್ಮ, ಇವತ್ತು ನಾನು ಸಿಕ್ಕಿದ್ದೀನಿ, ಹೇಳು ತಾಯಿ. ಅದಕ್ಕೆ ನಮ್ಮ ಮನೆಗೆ ಸ್ವಲ್ಪ ಬಹಳ ತೊಂದರೆ ಸರ್. ನಮ್ಮ ಹುಡುಗ ಬೇರೆ ಸರಿಯಾಗಿ ದುಡಿಮೆ ಮಾಡ್ಕೊಡಲ್ಲ, ಕೆಲ್ಸಕ್ಕೆ ಹೋಗಲ್ಲ, ಬರೀ ಕೆಟ್ಟ ಚಳಿ ಬಿದ್ಬಿಟ್ಟಿದ್ದಾನೆ. ನಮ್ ಗಂಡ ಬೇರೆ ಬಿಟ್ಟು ಅದೇ ಹೋಗ್ಬಿಟ್ಟಿದ್ದಾನೆ. ಓಹೋ, ಮಗ ಏನು ಓದಿದಾನಮ್ಮ? ನಾನು ಇವತ್ತು ಬಹಳ ನನಗೆ ಮಾತಾಡಕ್ ಆಗ್ತಿಲ್ಲ ಗುರುಜಿ. ಇರ್ಲಿಮ್ಮ, ಧೈರ್ಯ ತನ್ಕೋ ತಾಯಿ. ಮಗ ಏನು ಓದಿದಾನಮ್ಮ? ಹಾ, ನಿಮ್ಮ ಮಗ ಏನು ಓದಿದ್ದಾನೆ? ಮಗ BA ಮಾಡಿದಾನ ಸರ್. ಆದರೂ ಕೆಲ್ಸಕ್ಕೆ ಹೋಗ್ತಾ ಇಲ್ವಾ? ಹೋಗ್ತಾ ಇಲ್ಲ, ಹೋಗಕ್ಕೆ ಮನ್ಸಿಲ್ಲ. ಬೇರೆ ಹುಡುಗರ ಜೊತೆ ಸೇರ್ಕೊಂಡು ಏನು ಮಾತು ಕೇಳಲ್ಲ ಸರ್ ಗುರುಜಿ. ಇರ್ಲಿ ಅಮ್ಮ. ಮಗನ ನಕ್ಷತ್ರ ಗೊತ್ತಮ್ಮ ಯಾವುದು ಅಂತ? ಇದು ಬಸವರಾಜ ಅಂತ ಅವನ ಹೆಸರು. ಧನುರಾಶಿನ ಮಕರ ರಾಶಿನ? ಧನುರಾಶಿ ನೋಡ್ತಿರೋ ಮಕರ ರಾಶಿ ನೋಡ್ತಿರೋ? ಧನುರಾಶಿನೇ ನೋಡೋದು. ಧನುರಾಶಿನೇ ನೋಡೋದು. ಧನುರಾಶಿಯವರಿಗೆ ಪ್ರತಿನಿತ್ಯ ಸಮಸ್ಯೆಗಳು ಸಮಸ್ಯೆ ಅಂತಾನೆ ಇದ್ದೀರಿ. ಇವತ್ತಷ್ಟೇ ಅವನ ಭವಿಷ್ಯದಲ್ಲಿ ಧನುರಾಶಿಯವರಿಗೆ ಮಧ್ಯಾಹ್ನದ ಮೇಲೆ ಚೆನ್ನಾಗಿದೆ ಅಂತ ಇವತ್ತು ಬೆಳಗ್ಗೆ ನಾನು ಹೇಳಿದ್ದೇನೆ ರಾಶಿಯಲ್ಲಿ. ಅದರಿಂದ ಇಲ್ಲಿಂದ ಆಚೆಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತಾರೆ. ಅದರಲ್ಲಿ ಕಳೆದ 15 ದಿವಸದಿಂದ ಅಂತೂ ಭಾಳ ಮನಸ್ಸಿಗೆ ನೋವಲ್ಲಿದ್ದಾರೆ ಅವರು. ಅವರು ಯಾವುದೂ ಸಹಿತ ಮನಸ್ಸಿಗೆ ತಂದ್ಕೊಳ್ಳೋಕ್ಕಾಗಲ್ಲ. ಯಾವ ಕೆಲಸ ಮಾಡಿದ್ರು ಕೈ ಹಿಡಿಯಲ್ಲ. ಯಾವುದೋ ಒಂದಲ್ಲ ಅವ್ರ ಕಡೆ ಲಾಸ್ ಆಗ್ತಾ ಇರುತ್ತೆ. 4-6 ಜನ ಅವ್ರನ್ನ ನಿಂದನೆ ಮಾಡ್ತಿರ್ತಾರೆ. ಅವರಿಗೆ ಅವರ ಆತ್ಮವಿಶ್ವಾಸ ಇಲ್ಲದಂಥ ರೀತಿಯಲ್ಲಿದೆ. ಅಂದರೆ ಅವರ ಗ್ರಹಗತಿಗಳಲ್ಲಿ, ಅಂದರೆ ನಕ್ಷತ್ರ ಪ್ರಕಾರ, ರಾಶಿ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಆದರೆ ಸ್ವಲ್ಪ ದಿವಸ ವೆಯ್ಟ್ ಮಾಡೋದು ಕರೆಕ್ಟು. ನೀವು ಭಯ ಪಡಬೇಡಿ, ಸರಿ ಹೋಗುತ್ತೆ. ಅಲ್ಲ ಸಮಸ್ಯೆ, ಮನೆ ಯಜಮಾನನೇ ಇಲ್ಲ, ಬಿಟ್ಕೊಟ್ಟಾರೆ ಹೋಗಿದ್ದಾರೆ. ಆದ್ರೆ ಏನಾದ್ರು ಹಳೆ ಸಮಸ್ಯೆ ಇದ್ದು ನಮ್ಗೆ ಎಷ್ಟು ಕಷ್ಟ ಕೊಡ್ತಾರ ಅಂತ ಅನಿಸುತ್ತ ನಮ್ಗೆ. ಇರ್ಲಿಮ್ಮ, ಮನೆ ಯಜಮಾನ್ರು ಏನು ಕೆಲಸ ಮಾಡ್ತಾರೆ ಅವರು? ಅವರು ಅಮರಿ ಮಾಡ್ತಿದ್ರು ಗುರುಜಿ. ಈಗ ಮನೇಲಿ ಇಲ್ವಾ? ಇಲ್ಲ, ಮನೇಲಿಲ್ಲ. ಆದ್ರೆ 3 ವರ್ಷ ಆಯ್ತು ಬಿಟ್ಕೊಟ್ಟೋಗಿ. ಈ ಹುಡುಗರ ಮಾಡ್ತಾನೆ. ಒಂದು ಹೋಟ್ಲು ಮಾಡಿದ್ದೆ ಸ್ವಾಮೀಜಿ, ಬಹಳ ಚೆನ್ನಾಗಿ ನಡೆಯೋದು. ಎಲ್ಲ ಈಗ ಕಮ್ಮಿ ಆಗಿಬಿಟ್ಟೈತೆ ಗುರುಜಿ. ಚಿಂತೆ ಮಾಡಬೇಡಮ್ಮ. ದೇವರು ಆಯಾ ಕಾಲಕ್ಕೆ ಏನೋ ಒಂದು ಕಷ್ಟ ಕೊಟ್ಟರು, ಅದರಿಂದ ಒಂದು ಪರಿಹಾರ ಕೊಟ್ಟಿರ್ತಾನೆ. ಕಷ್ಟನೇ ಜೀವನ ಅಲ್ಲಮ್ಮ. ನಿನ್ನ ಜೀವನ ನಿನ್ನ ಸ್ವರತರಂಗ ಪ್ರಕಾರ. ಇವತ್ತು ಸಿಕ್ಕಿದ್ಗೆ ನನಗೆ ಮಾತಾಡಕ್ಕೆ ಆಗ್ತಿಲ್ಲ. ಎಷ್ಟು ಕಷ್ಟ ಇತ್ತು ಅದಷ್ಟೇ ಅಡ್ಗೆಬೇಕಂತ ಅನಿಸುತ್ತೆ ಗುರುಜಿ. ಆಯ್ತಮ್ಮ, ನೀನು ಹೆದರ್ಬೇಡ ತಾಯಿ. ನಿನ್ನ ಕಷ್ಟಗಳೆಲ್ಲ ಬೇಗ ದೂರ ಆಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ನಿನ್ನ ಕಷ್ಟಗಳು ಬೇಗ ದೂರ ಆಗುತ್ತೆ, ಹೆದರಕ್ಕೆ ಹೋಗ್ಬೇಡಮ್ಮ. ಈಗ ಸದ್ಯಕ್ಕೆ ನೀನು ಮಗನಿಗೆ ಸಪೋರ್ಟ್ ಮಾಡಿಕೊಂಡು, ಮಗನ್ನ ಸ್ವಲ್ಪ ಜೊತೆಯಲ್ಲಿ ಇಟ್ಕೊಂಡು, ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರಬಾರ್ದು. ನಿಮ್ಮಿಬ್ಬರ ಮಧ್ಯದಲ್ಲಿ ಹೊಡುಕ್ತನ ಬರಬಾರ್ದು. ಯಾರೋ ಮಧ್ಯವರು ಏನೋ ಮಾತಾಡ್ತಾರೆ ಅಂತ ನೀವು ಕೋಪ ಇಬ್ಬರು ನಡ್ಕೊಳ್ಬಾರ್ದಮ್ಮ. ಮೊದಲೇನು ನೊಂದುಕೊಂಡಿದ್ಯಾ? ಮೊದಲೇ ಮನೆಯವರು ಅವ್ರ ಇಷ್ಟ ಪ್ರಕಾರ ಅವರು ಹೊರಟಿದ್ದಾರೆ. ಇನ್ನು ಮನೆ ದೀಪ ಇರೋದು, ಮನೆ ಉರಿಬೇಕಾದ್ದು, ಮನೆಯಲ್ಲಿ ನಡಿಬೇಕಾದ್ದು ಅದು ನಿಮ್ಮ ಇದರಲ್ಲೇ ಇರುತ್ತಲ್ವಮ್ಮ.
ಅದಕ್ಕೆ ಎಷ್ಟು ಹೋದ್ರೂ ಕರ್ಕೊಂಬಂದು ಮಾಡ್ರ ಸಾಲನೆಲ್ಲ ತೀರ್ಸ್ಕೊಂಡ್ ಚಿಕ್ಕ ಹೋಟ್ಲಾಗ ಹಿಡ್ಕೊಂಡಿನ ಆದ್ರೂ ಸ್ವಲ್ಪ ಹುಡುಗರು ಸವಸ ಮಾಡಿ ಭಾಳ ಏನ್ ತಿಂತಂತೆ ಸ್ವಾಮೀಜಿ. ಇಲ್ಲಮ್ಮ, ಆತನು ಸರಿ ಹೋಗ್ತಾನೆ. ಆತಂದು ಧನುರಾಶಿನೇ ಆದರೆ ಇನ್ನು ಸ್ವಲ್ಪ ದಿನದಲ್ಲಿ ತುಂಬ ಬದಲಾಗ್ತಾನೆ. ಹೆದರಬೇಡ, ಅನುಕೂಲ ಆಗುತ್ತೆ. ನೀನೊಂದು ಕೆಲಸ ಮಾಡು, ಪ್ರತಿ ಗುರುವಾರ ಅವನಿಗೋಸ್ಕರ ಗುರುವಾರ ಬೆಳಗ್ಗೆ ಬೇಗ ತಲೆಗೆ ಸ್ನಾನ ಮಾಡಿಕೊಂಡು ಹಳದಿ ಕಲರ್ ವಸ್ತ್ರದಲ್ಲಿ ಒಂದಿರಿಯಷ್ಟು ಕಡಲೆಕಾಳನ್ನು ಗಂಟು ಹಾಕಿ ಇಟ್ಬಿಡು. ಶುಕ್ರವಾರ ತೊಗೊಂಡು ಯಾವುದಾದ್ರು ಗುರುಗಳ ಸಾನ್ನಿಧ್ಯಕ್ಕೋ ದತ್ತಾತ್ರೇಯನ ದೇವಸ್ಥಾನಕ್ಕೂ ತೆಗೆದುಕೊಂಡು ಕೊಟ್ಟು ಬಾ. ಆಮೇಲೆ ನಿಮ್ಮ ಮನೆ ಸಮೀಪದಲ್ಲಿ ಎಲ್ಲಾದರೂ ಬನ್ನಿ ವೃಕ್ಷ ಇದ್ದರೆ ಬೆಳಗ್ಗೆನೋ ಮಧ್ಯಾಹ್ನನೋ ಸಾಯಂಕಾಲ ನಿನಗೆ ಯಾವ ಪುರುಸೊತ್ತಾಗುತ್ತೋ ಅವಾಗ ಆ ಬನ್ನಿ ವೃಕ್ಷದ ಹತ್ರ ಹೋಗಿ ಒಂದು ಮಣ್ಣಿನ ಅಡತಲ್ಲಿ ದೀಪ ಹಚ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಾ. ಇದಿಷ್ಟೇ ಕೆಲಸ ಮಾಡು, ನಿನ್ನ ಕುಟುಂಬ ತುಂಬ ಚೆನ್ನಾಗಿರುತ್ತೆ. ಹೆದರಬೇಡಮ್ಮ, ಧೈರ್ಯವಾಗಿರು. ಯಾಕೆಂದರೆ ನೋಡಮ್ಮ, ಸಮಸ್ಯೆ ಅಂತಿದ್ದಾಗ ಅದಕ್ಕೆ ಪರಿಹಾರ ಹುಡ್ಕೋಬೇಕು. ಸಮಸ್ಯೆಯನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅಯ್ಯೋ ನನಗೆ ಸಮಸ್ಯೆ ಬಂತು ಅಂತ ಕೂತ್ಕೊಂಡ್ಬಿಟ್ರೆ. ಗುರುವಾರ ದಿವಸ ದೇವ್ರ ಇದು ಮಠಕ್ಕೆ ಹೋಗ್ತೀನಿ ಗುರುಜಿ, ಮನೆಯಾಗೂ ಮಾಡ್ತೀನಿ. ನಾನು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಎಲ್ಲ ಮಾಡ್ತೀನಿ. ಹೆದರಬೇಡಮ್ಮ, ಗುರುಗಳನ್ನೇ ಪ್ರಾರ್ಥನೆ ಮಾಡು. ಆ ಗುರುಗಳು ನಿನ್ನೊಂದಿಗೆ ಇದ್ದಾರೆ, ನಿನ್ನ ಜೊತೆಲಿ ಇರ್ತಾರೆ, ನಿನ್ನ ಸಮಸ್ಯೆಗಳನ್ನು ದೂರ ಮಾಡ್ತಾರೆ. ಒಳ್ಳೆಯದಾಗಲಿ ತಾಯಿ.